ಓಕೆ. ಪರಿಶುದ್ಧನು 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 ಆಗಿರುವಂತ ನಮ್ಮ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಕೂಡಿ ಬಂದಿರುವಂತಹ ದೇವ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಮಕ್ಕಳಿಗೆ ಈ ಸಾಯಂಕಾಲದಲ್ಲಿ ಸಬ್ಬತ್ತಿನದ ಹಾರ್ದಿಕ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಪರಿಶುದ್ಧವಾದ ಸಬ್ಬತ್ತಿನದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಾಗೆ ನಾವು ನಮ್ಮ ಸಭಾ ಸಂಗೀತಗಳಲ್ಲಿ 119ನೇ ಸಂಗೀತವನ್ನ ಹಾಡಿಕೊಳ್ಳೋಣ. ಹಾ ಭಾಗ್ಯವುಳ್ಳ ದಿನ ವಿಶ್ರಾಂತಿ ಕಾಲವು. ಅನಂತರ ಪ್ರಾರ್ಥನೆಗೆ ಹೋಗೋಣ. ಸಹೋದರ ಬೋಧಕರಂತ ವಿಲ್ಸನ್ ಎಲಿಯಾಸ್ ಅವ್ರ ಮಧ್ಯದಲ್ಲಿದ್ದಾರೆ. ಅವರನ್ನ ಸ್ವಾಗತಿಸ್ತೇನೆ. ಹಾಗೂ ಅವರು ಈ ಹಾಡನ್ನು ಹಾಡಿದ ಮೇಲೆ ಆರಂಭದ ಪ್ರಾರ್ಥನೆಯನ್ನ ಮಾಡ್ಬೇಕೆಂದು ಕೇಳ್ಕೊಳ್ತೀನಿ. ಹಾಡನ್ನು ಹಾಡುವಾಗ ನಮ್ಮ ಕಂಪ್ಯೂಟರ್ಗಳನ್ನ, ನಮ್ಮ ಮೊಬೈಲ್ಗಳನ್ನ ಮ್ಯೂಟ್ ಮಾಡಿಕೊಂಡು ಹಾಡೋಣ. ನಾನು ಹಾಡೋದು ಮಾತ್ರ ನಿಮಗೆ ಕೇಳ್ತದೆ, ನೀವು ಹಾಗೆ ಹಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಭಾಗ್ಯವುಳ್ಳ ದಿನ ವಿಶ್ರಾಂತಿ ಕಾಲವು, ಸಂಭ್ರಮ ಪಡತಕ್ಕ ಗಂಭೀರ ವೇಳೆಯು, ಈ ದಿವ್ಯವಾದ ದಿನ ಅಮೂಲ್ಯ ಸಂಪತ್ತು, ನನ್ನಾತ್ಮಕ್ಕೆ ಸುರತ್ನ ಸಂತೋಷವಾದದ್ದು. ಈ ಹೊತ್ತು ಕ್ರೈಸ್ತ ಸಭೆ ಎಲ್ಲೆಲ್ಲೂ ಕೂಡುತ್ತೆ, ಎಲ್ಲರಿಗೂ ಸುವಾರ್ತೆ ಪ್ರಸಂಗವಾಗುತ್ತೆ. ಅಜ್ಞಾನ ಮಾನದಲ್ಲಿ ಪ್ರಕಾಶ ಹುಟ್ಟುತ್ತೆ, ಸದ್ಭಕ್ತ ಜನರಲ್ಲಿ ಆಸಕ್ತಿ ಹೆಚ್ಚುತ್ತೆ. ಈ ದಿನ ದೇವ ಧ್ಯಾನ ಹೆಚ್ಚಾಗಿ ಮಾಡುವೆ, ವಿಮೋಚನೆಯ ರಾಗ ಇಂಪಾಗಿ ಹಾಡುವೆ. ಭೂಲೋಕದಲ್ಲಿ ಸಬ್ಬತ್ ಸಮಾಪ್ತವಾದರು, ಸುಲೋಕದಲ್ಲಿ ಸಬ್ಬತ್ ಎಂದೆಂದೂ ತೀರದು. ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ವಿಲ್ಸನ್ ಎಲಿಯಾಸ್ ಪಾಸ್ಟರ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ಬೋಧಕರೇ? ಇಲ್ಲವಾದ್ರೆ ಚಿನ್ನಪ್ಪ ಹಿರಿಯರಂತ ಚಿನ್ನಪ್ಪ ಸಾತ್ವಿಕ್ ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಪ್ರಾರ್ಥನೆ ಮಾಡಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಮ ತಂದೆಯ ದೇವರೇ ಸ್ವಾಮಿ, ವಾರವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮ ಎಲ್ಲ ಅಗತ್ಯತೆಗಳನ್ನ ನೀನು ಪೂರೈಸಿ, ಗಾಳಿ, ನೀರು, ಬೆಳಕು, ಅನ್ನ, ಆಹಾರವನ್ನ ನೀನು ಉಚಿತವಾಗಿ ದಯಪಾಲಿಸಿಕೊಟ್ಟು ನಮಗೆ ಅಗತ್ಯವಾದ ಆರೋಗ್ಯವನ್ನ ನೀಡಿ ನಮ್ಮ ಕೆಲಸ ಕಾರ್ಯಗಳನ್ನ ಆಶೀರ್ವಾದ ಮಾಡಿ, ತಂದೆಯ ದೇವರೇ ಯಥಾ ಪ್ರಕಾರವಾಗಿ ನಿನ್ನ ಆಜ್ಞಾನುಸಾರವಾಗಿ ದಿನ ಸ್ವಾಮಿ ನಿನ್ನ ಪರಿಶುದ್ಧವಾದ ಸಬ್ಬತ್ತಿನದಲ್ಲಿ ನಾವು ವಿರಮಿಸಿಕೊಳ್ಳುವ ಹಾಗೆ, ನಿನ್ನ ಭಕ್ತರ ಜೊತೆ ನಿನ್ನನ್ನು ಕೊಂಡಾಡುವ ಹಾಗೆ, ನಿನ್ನ ಪರಿಶುದ್ಧ ದೂತರ ಜೊತೆ ನಾವು ಸಹ ಸೇರಿಕೊಂಡು ನಿನ್ನನ್ನು ಆರಾಧಿಸುವ ಹಾಗೆ ನಮಗೆ ಸಹಾಯ ಮಾಡಿದ್ದೀಯಪ್ಪ. ಸ್ತೋತ್ರ ಪ್ರಭುವೆ, ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದೀಯಪ್ಪ. ತಂದೆಯ ದೇವರೇ, ಈ ದಿನದಲ್ಲಿ ನಿನ್ನ ಪರಿಶುದ್ಧವಾದ ಸಬ್ಬತ್ ದಿನದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಹಾಗೆ ಸಹಾಯ ಮಾಡಿದ್ದೀಯಪ್ಪ.
ಹೌದು ಸ್ವಾಮಿ, ನಮ್ಮನ್ನು ನೀನು ದೇವಜನರನ್ನಾಗಿ ಮಾಡುವಂತಹ ದೇವರು, ನಮ್ಮನ್ನು ಶುದ್ಧಪಡಿಸುವ ದೇವರು ಎಂಬುದಕ್ಕೆ ಗುರುತಾಗಿ ಈ ಸಬ್ಬತ್ತನ್ನು ನಮಗೆ ದಯಪಾಲಿಸಿಕೊಟ್ಟಿದೆಯ ಸ್ವಾಮಿ. 6 ದಿನಗಳು ನೀನು ಈ ಭೂಮಿಯ ಆಕಾಶಗಳನ್ನು, ಸಮುದ್ರವನ್ನು, ಸಮಸ್ತವನ್ನು ಸೃಷ್ಟಿಸಿ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡು ಈ 7ನೆಯ ದಿನವನ್ನ ಆಶೀರ್ವಾದ ಮಾಡಿ ಪರಿಶುದ್ಧಪಡಿಸಿದಂತಹ ದೇವರೇ ಸ್ವಾಮಿ. ಮನುಷ್ಯರಿಗೋಸ್ಕರ ಈ ಒಂದು ಸಬ್ಬತ್ತನ್ನು ದಯಪಾಲಿಸಿಕೊಟ್ಟಿದ್ದೀಯಪ್ಪ. ತಂದೆಯ ದೇವರೇ, ಈ ಸಬ್ಬತ್ ದಿನದಲ್ಲಿ ನಾವೆಲ್ಲರೂ ಒಂದು ಸಣ್ಣ ಗುಂಪಾಗಿ ಸೇರಿ ನಿನ್ನ ವಾಕ್ಯಗಳನ್ನ ಕೇಳುವುದಕ್ಕೆ ನೀನು ಕೊಡುವಂತಹ ಆತ್ಮೀಕವಾದ ಆಹಾರವನ್ನ ನಾವು ಇಸುವುದಕ್ಕೆ ಸಹಾಯ ಮಾಡಿದ್ದೀಯಪ್ಪ. ಸ್ತೋತ್ರ. ಈ ಕೂಟವನ್ನು ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಕೂಟಕ್ಕೆ ಬಂದಿರುವಂತಹ ನಿನ್ನ ಮಕ್ಕಳನ್ನ, ನಿನ್ನ ಭಕ್ತರನ್ನ ಎಲ್ಲರನ್ನೂ ಸ್ವಾಮಿ ನೀನು ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ, ಪರಿಶುದ್ಧಾತ್ಮನ ವಶಕ್ಕೆ ತೆಗೆದುಕೊಂಡು ನಡೆಸುತ್ತಾ ಬಾ ಸ್ವಾಮಿ. ನಮ್ಮ ಆರಾಧನೆಯೋ, ನಮ್ಮ ಧ್ಯಾನವೋ, ನಾವು ಮಾಡುವಂತಹ ಪ್ರಾರ್ಥನೆಗಳು ಎಲ್ಲವೂ ನಿನಗೆ ಸಮರ್ಪಕವಾಗಿರಲಿ ಸ್ವಾಮಿ. ನಮ್ಮ ಸ್ವಬುದ್ಧಿಯಿಂದ, ಸ್ವಜ್ಞಾನದಿಂದ ನಾವು ನಿನ್ನನ್ನು ಘನಪಡಿಸದೆ ಸ್ವಾಮಿ, ನಿನ್ನ ಪರಿಶುದ್ಧಾತ್ಮನ ಸಹಾಯದಿಂದ ಯಥಾರ್ಥ ಭಕ್ತಿಯಿಂದ, ಯಥಾರ್ಥ ಹೃದಯದಿಂದ ನಿನ್ನನ್ನು ಘನಪಡಿಸುವುದಕ್ಕೆ ಸಹಾಯ ಮಾಡು. ಈ ಸ್ವಲ್ಪ ಹೊತ್ತು ಸ್ವಾಮಿ ನಮಗೆ ಆತ್ಮೀಕ ಮನ್ನವನ್ನ ಕೊಡುವಂತಹ ಭಕ್ತರನ್ನ, ಸೇವಕರನ್ನ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ ಸ್ವಾಮಿ. ನೀನು ಅವರ ಜೊತೆ ಇದ್ದು ಅವರ ಮುಖಾಂತರ ಮಾತಾಡಿ ನಮ್ಮನ್ನು ಆತ್ಮೀಕವಾದ ರೀತಿಯಲ್ಲಿ ಬಲಪಡಿಸಬೇಕೆಂದು ಈ ಪರಿಶುದ್ಧ ಸಬ್ಬತ್ತನ ಒಂದು ಆ ವಿಶ್ರಾಂತಿಯನ್ನ, ಸಂತೋಷವನ್ನ ನಾವು ಪಡ್ಕೊಳ್ಳುವಾಗೆ ನಮಗೆ ಸಹಾಯ ಮಾಡಬೇಕೆಂದು ಪ್ರಭುವು ರಕ್ಷಕನೂ ಆದ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ತಾಳ್ಮೆಯಿಂದ ಬೇಡವನಾಗಿದ್ದೇನೆ ತಂದೆ. ಆಮೇನ್. ಆಮೇನ್. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಆ ಸಬ್ಬತ್ತಿನದಲ್ಲಿ ಈ ವಾರದಲ್ಲಿ ನಡೆದಂತ ಪಾಠಗಳನ್ನ ಮತ್ತೊಮ್ಮೆ ಈ ಪಾಠದ ಒಂದು ಪರಿಷ್ಕರಣೆಯನ್ನ ಮಾಡುವಂತ ಸಮಯ ಇದು. ಈ ವಾರದ ಪಾಠದಲ್ಲಿ ನಾವು ಏನೇನು ಕಲ್ತಿದ್ದೇವೆ ಎಂಬುದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು, ಮತ್ತೊಮ್ಮೆ ಮೆಲುಕು ಹಾಕುವಂತ ಒಂದು ಸಮಯ ಇದು. ಈ ಪಾಠವನ್ನ ಇಲ್ಲಿ ಕೂಡಿ ಬಂದಿರತಕ್ಕಂತ ನಾವೆಲ್ಲರೂ ನಿಶ್ಚಯವಾಗಿ ನಾವು ಬಹಳ ಅರ್ಥಗರ್ಭಿತವಾಗಿ ಕಲ್ತಿದ್ದೇವೆ. ಇದನ್ನ ಸಬ್ಬತ್ ಸಾಲ ಪಾಠಗಳಲ್ಲಿ, ಸಬ್ಬತ್ತಿನ ಆರಾಧನೆಯಲ್ಲಿ ಕೂಡ ನಾವು ಕಲಿತಕ್ಕಂಥವರಾಗಿದ್ದೇವೆ. ನಾಳೆಗೆ ಈ ಪಾಠಗಳು ಎಲ್ಲಾ ಸಭೆಗಳಲ್ಲಿ ಬಹಳ ಆಸಕ್ತಿಯಿಂದ ದೇವ ಜನರೊಟ್ಟಿಗೆ, ದೇವರ ಮಕ್ಕಳೊಟ್ಟಿಗೆ ಸಭೆಯಾಗಿ ನಾವು ಕೂಡಿ ಕಲಿತಕ್ಕಂಥವರಾಗಿದ್ದೇವೆ. ನನ್ನ ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಅಂತೀರಾ? ಇವಾಗ ನನ್ನ ಮಾತುಗಳು ಸರಿಯಾಗಿ ಕೇಳಿಸ್ತಿದೆಯಾ ನಿಮಗೆ? ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಕ್ರೈಸ್ತಲ್ಲ, ದೇವನಾಮ ಸ್ತೋತ್ರವಾಗಲಿ. ಈ ತ್ರೈಮಾಸಿಕದ ಪಾಠದಲ್ಲಿ ಹೊಸದಾಗಿ 2ನೆಯ ತ್ರೈಮಾಸಿಕದಲ್ಲಿ ನಾವು ನೋಡ್ತೇವೆ. ಕಲಿತಂತ ಈ ಒಂದು ಪಾಠದ ಪ್ರಮುಖ ಶಿರೋನಾಮೆ ಹೀಗಿದೆ: ಪರೋಕ್ಷ ಸೂಚನೆಗಳು, ಸ್ವರೂಪಗಳು ಹಾಗೂ ಸಂಕೇತಗಳು. ಇವುಗಳ ಕುರಿತಾಗಿ ಈ ತ್ರೈಮಾಸಿಕದಲ್ಲಿ ನಾವು ಕಲಿತೇವೆ. ಇವತ್ತಿನ ಈ ವಾರದ ಮೊದಲನೆಯ ಪಾಠ ನಾವು ಕಲಿತಂಥದ್ದು ಪ್ರವಾದನೆಯ ಕೆಲವು ಮೂಲಭೂತ ತತ್ವಗಳು ಎಂಬುದನ್ನ ನಾವು ಕಲಿತೆವು ಈ ವಾರವೆಲ್ಲ. ಅದರಲ್ಲಿ ಯೆರೆಮೀಯನು ಬರೆದಂತ ಪ್ರವಾದನೆಯಲ್ಲಿ 9ನೇ ಅಧ್ಯಾಯ 24ನೇ ವಚನದಲ್ಲಿ ದೇವರು ಈ ಮಾತುಗಳನ್ನ ಕರ್ತನಾದ ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಯೆರೆಮೀಯನು ಬರೀತಾನೆ. ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ, ನೀತಿ, ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ, ನೀತಿ, ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಈ ತ್ರೈಮಾಸಿಕ ಪಾಠದ ಶಿರೋನಾಮ ಇದು. ಮೊದಲನೆಯ ಪಾಠದಲ್ಲಿ ಸಾಮಾನ್ಯವಾಗಿ ಇದನ್ನ ಮತ್ತೆ ವಿಮರ್ಶೆ ಮಾಡ್ಲಿಕ್ಕೆ ಹೋಗುವಾಗ ಈ ಲೋಕದಲ್ಲಿ ಮನುಷ್ಯನ ಹೆಚ್ಚಳ ಪಡೋದಕ್ಕೆ ಸಾಕಷ್ಟು ಸಂಗತಿಗಳುಂಟು. ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ಸ್ವಾಮಿ, ಈ ದಿನಕ್ಕಾಗಿ ಸ್ತೋತ್ರ, ಆರಾಧನೆ ನಮ್ಮೊಂದಿಗಿರು.
ಕಲಿತಂತ ಈ ವಾರದೆಲ್ಲ ಪಾಠದ ತಿರುಳನ್ನ ನಾವು ಕಂಡುಕೊಳ್ಳುವಾಗೆ, ಹುಡುಕುವಾಗೆ, ಧ್ಯಾನ ಮಾಡುವಾಗೆ, ಮನನ ಮಾಡುವಾಗೆ ನಮ್ಮೊಟ್ಟಿಗೆ ಮತ್ತೆ ನೀನು ಮಾತನಾಡು. ಆರಂಭದ ಈ ಪ್ರಾರ್ಥನೆ, ಈ ಒಂದು ಪಾಠದ ತಿರುಳು ಸರಿಯಾದ ರೀತಿಯಲ್ಲಿ ನಮ್ಗೆ ಅರ್ಥ ಆಗಲಿ ಸ್ವಾಮಿ. ಆಗ ಈ ಮಾಸಕದ ಎಲ್ಲಾ ಪಾಠಗಳನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಅದಕ್ಕಾಗಿ ಪವಿತ್ರಾತ್ಮದನ್ನ ಸ್ವಾಮಿ ನಾವು ಬೇಡ್ತೇವೆ. ನಾವು ಅಲ್ಪರು ಸ್ವಾಮಿ, ನಮ್ಗೆ ಎಷ್ಟು ತಿಳಿದಿದೆ, ಆದ್ರೆ ನೀನು ನಮ್ಮೊಟ್ಟಿಗೆ ಮಾತನಾಡಿ ಎಲ್ಲವನ್ನ ತಿಳಿಯಪಡಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇನೆ ಕರ್ತನೆ, ಆಮೇನ್. ಓಕೆ, ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯೆಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಲಿ. ಪ್ರೀತಿ ನೀತಿ ನ್ಯಾಯಗಳೇ ನನಗೆ ಆನಂದವೆಂದು ಯೆಹೋವನು ಅನ್ನುತ್ತಾನೆ. ಇಲ್ಲಿ ಎರಡು ವಿಷಯಗಳನ್ನು ಹೇಳ್ತಾನೆ. ಹೆಚ್ಚಳ ಪಡುವವನು ಯಾವುದಕ್ಕಾಗಿ ಹೆಚ್ಚಳ ಪಡಬೇಕು ಅಂತಂದ್ರೆ, ದೇವರನ್ನು ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವಂತ ದೇವರನ್ನ ಗ್ರಹಿಸಿಕೊಂಡಿದ್ದೇನೆ ಎಂಬುದಾಗಿ ಹೆಚ್ಚಳ ಪಡಲಿ. ಯಾಕಂದ್ರೆ ನನಗೆ ಇಷ್ಟವಾದದ್ದು ಪ್ರೀತಿ ನೀತಿ ನ್ಯಾಯಗಳು. ದೇವರಿಗೆ ಇಷ್ಟವಾದದ್ದು ಏನೆಂಬುದನ್ನ ನಾವು ತಿಳ್ಕೊಂಡಿದ್ದೇವೆ ಅನ್ನೋದಕ್ಕೆ ನಾವು ಹೆಚ್ಚಳ ಪಡಬೇಕೆಂಬುದಾಗಿ ಹೇಳ್ತಾನೆ. ಭೂಮಿ ಮೇಲೆ ಆಗ್ಲಿ ನಾನು ತಿಳಿಸಿದಾಗೆ ಹೆಚ್ಚಳ ಪಡುವವನು ಅನೇಕ ವಿಷಯಗಳಲ್ಲಿ ಹೆಚ್ಚಳ ಪಡ್ತಾನೆ. ನಾನು ಇಷ್ಟು ಸಂಪಾದನೆ ಮಾಡಿದೆ, ನಾನು ಇಷ್ಟು ಓದಿದ್ದೇನೆ, ನಾನು ಇಂಥ ಒಂದು ಸ್ಥಾನದಲ್ಲಿ ಇದ್ದೇನೆ, ನಾನು ಹೀಗೆ ಮಾಡಿದೆ ಹಾಗೆ ಮಾಡಿದೆ, ಹೀಗೆ ಅನೇಕ ವಿಷಯಗಳಲ್ಲಿ ನಾವು ಹೆಚ್ಚಳ ಪಡ್ತಕ್ಕಂಥದ್ದಾಗಿದ್ದೇವೆ. ಆದರೆ ಒಬ್ಬ ಮನುಷ್ಯನು ನಿಜವಾಗಿ ಹೆಚ್ಚಳ ಪಡಬೇಕಾದದ್ದು ಯಾಕೆ ಎಂಬುದಾಗಿ ಯೆರೆಮೀಯನ ಪ್ರವಾದನೆಯಲ್ಲಿ ಖುದ್ದು ದೇವರೇ ತಿಳಿಸುವಂತನಾಗಿದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಏನಾದರೂ ತಾನು ಹೆಚ್ಚಳ ಪಡಬೇಕೆಂಬುದಾಗಿ ಒಂದು ವೇಳೆ ಇಚ್ಛಿಸುವುದಾದರೆ ಅದು ಇನ್ಯಾವ ಕಾರಣಕ್ಕೂ ಅಲ್ಲ, ತನ್ನನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನಿಗೆ ಇಷ್ಟವಾದ ಸಂಗತಿಗಳು ಏನೆಂಬುದನ್ನ ನಾನು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳ ಪಡಬೇಕು. ಯಾಕೆ ಸೃಷ್ಟಿಕರ್ತನಾದ ದೇವರು ಇಷ್ಟಪಡುವುದನ್ನ ನಾವು ತಿಳ್ಕೊಂಡದ್ದು ಅಷ್ಟೊಂದು ಉನ್ನತವಾದದ್ದು ಎಂಬುದಾಗಿ ಹೇಳುವಾಗ, ಅದೇ ತಾನೇ ಮನುಷ್ಯನಿಗೆ ಬಹಳ ಪ್ರಾಮುಖ್ಯವಾದಂತ ಸಂಗತಿ. ಹುಟ್ಟಿನಿಂದ ಆಯುಷ್ಕಾಲ ಮುಗಿಯುವ ತನಕ ಪ್ರತಿಯೊಬ್ಬ ಮನುಷ್ಯನು ಗ್ರಹಿಸಬೇಕಾದಂತ ಪ್ರಾಮುಖ್ಯವಾದಂತ ಸಂಗತಿ. ಸೃಷ್ಟಿಕರ್ತನನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಆತನ ಈ ಲೋಕದಲ್ಲಿ ಸೃಷ್ಟಿಯಾದದ್ದಕ್ಕೆ ಸಾರ್ಥಕವಾಗ್ತದೆ. ಯಾಕಂತಂದ್ರೆ ಸೃಷ್ಟಿಸಲ್ಪಟ್ಟಂತ ನಾವು ಸೃಷ್ಟಿಕರ್ತನಾದಂತ ದೇವರನ್ನ ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ತಿರುಗಿ ಈ ಲೋಕದಲ್ಲಿ ಸೃಷ್ಟಿಕರ್ತನನ್ನ ನೋಡೋದಕ್ಕೆ ಸಾಧ್ಯವಿಲ್ಲ. ಆ ಒಂದು ಕಾರಣದಿಂದ ಸೃಷ್ಟಿಕರ್ತನನ್ನ ಅರ್ಥ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಮಾತ್ರ ಇವತ್ತು ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ದೇವರನ್ನ ಒಂದು ದಿನ ನಾವು ಕಣ್ಣಾರೆ ನೋಡುವಂತ ಒಂದು ಅವಕಾಶವನ್ನ ನಮಗೆ ಕೊಟ್ಟಿದ್ದಾರೆ. ಅದು ಹೇಗೆ? ಆತನಿಗೆ ಇಷ್ಟವಾದಂತ ಕಾರ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಅದನ್ನೇ ನಾವು ಮಾಡುವುದನ್ನ ದೇವರ ಅಪೇಕ್ಷೆ ಪಡುವಂತನಾಗಿದ್ದಾರೆ. ಅದನ್ನ ನಾವು ಮಾಡಿದಾಗ ಮಾತ್ರ ಆತನು ಸಂತೋಷ ಪಡ್ತಾನೆ. ಅದನ್ನ ಹೇಳ್ತಾನೆ, ಪ್ರೀತಿ ನೀತಿ ನ್ಯಾಯಗಳೇ ನನಗೆ ಆನಂದವೆಂದು. ಯಾಕೆ ಹೇಳ್ತಾನೆ ಅಂತಂದ್ರೆ, ಆತನನ್ನು ನಮ್ಮನ್ನ ಪ್ರೀತಿಸಿ ನಮ್ಮನ್ನ ಈ ಲೋಕದಲ್ಲಿ ಸೃಷ್ಟಿಸಿ ಆತನನ್ನ ಅರ್ಥ ಮಾಡಿಕೊಳ್ಳುವಂತ ಅವಕಾಶವನ್ನ ಕೊಟ್ಟು ಅದನ್ನ ಕೊಡುವಾಗ ಅದರ ಉದ್ದೇಶ ಏನಂತ ಹೇಳುವಾಗ, ಆತನಿಗೆ ಇಷ್ಟವಾದ ಕಾರ್ಯಗಳನ್ನ ನಾವು ಮಾಡಿ ಆತನ ಸಂತೋಷ ಪಡಿಸೋದಕ್ಕಾಗಿ, ಈ ಆತನ ಸ್ವಭಾವವನ್ನ ಆತನ ಗುಣಾತಿಶಯಗಳನ್ನ ನಾವು ಅರ್ಥ ಮಾಡಿಕೊಂಡು ಆತನಿಗೆ ಸಂತೋಷ ಪಡಿಸುವುದರ ಮುಖಾಂತರವಾಗಿ ಆತನು ತೃಪ್ತಿ ಹೊಂದಿದವನಾಗಿ ಮತ್ತೆ ನಮ್ಮನ್ನ ಅಗಲಿ ಹೋಗಿರುವಂತ ನಮಗೆ, ಆತನನ್ನ ತೃಪ್ತಿಪಡಿಸಿದಂತ ನಮಗೆ ನಿತ್ಯ ಜೀವವನ್ನು ಮತ್ತೆ ಹಿಂತಿರುಗಿ ಕೊಡಲು ಆತನು ನಮಗೆ ಸಂತೋಷ ಪಡ್ತಾನೆ ಮತ್ತು ಅದನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಇದು ಹೇಗೆ ಇರ್ತಕ್ಕಂಥ ವಿಷಯಗಳನ್ನ ಸತ್ಯವೇದದ ಮುಖಾಂತರವಾಗಿ ಈ ಲೋಕದಲ್ಲಿರ್ತಕ್ಕಂಥ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳಿಗೆ ಸಾರಿ ಹೇಳುವುದಕ್ಕೆ ಸ್ವಾಮಿ ಈ ಕೊನೆಯ ಕಾಲದಲ್ಲಿ ದೇವರ ಮಕ್ಕಳಾದ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ.
ಸೊ ಈ ಪಾಠದಲ್ಲಿ ನಾವು ನೋಡ್ತೀವಿ ಸತ್ಯವೇದದಲ್ಲಿ ಅನೇಕ ಭಾಗಗಳಿವೆ, ಅನೇಕ ವಿಷಯಗಳಿವೆ. ಇದರಲ್ಲಿ ಕಥೆಗಳಿವೆ, ಸಾಮ್ಯಗಳಿವೆ, ನಡೆದಂತ ನೈಜ ಘಟನೆಗಳಿವೆ, ಅರಸರುಗಳಿದ್ದಾರೆ, ರಾಜತ್ವಗಳು ಬಂದು ಹೋಗಿವೆ, ಅನೇಕ ವಿಷಯಗಳನ್ನ, ಯುದ್ಧಗಳಾಗ್ತವೆ, ಐತಿ ಕಟ್ ಆಗಿತ್ತು ಅದು ಆ ಜಗಳದಾಗ ಸದ್ಯ ಜಗಳ. ಓಕೆ ಮಧ್ಯದಲ್ಲಿ ಮಾತಾಡಿದ್ರಿ, ಮತ್ತೆ ನಿಲ್ಲಿಸ್ರಿ. ದೇವ್ರ ನಮ್ಮ ಸ್ತೋತ್ರ. ನಿಮ್ಮ ಮೊಬೈಲ್ಗಳನ್ನ ಮ್ಯೂಟ್ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ನಮಗೆ ತೊಂದರೆ ಆಗೋದಿಲ್ಲ ಮಾತಾಡುವ. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಸೊ ಅನೇಕ ಸಂಗತಿಗಳನ್ನ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 1ನೇ ಅಧ್ಯಾಯದಿಂದ ಪ್ರಕಟಣೆ 22ನೇ ಅಧ್ಯಾಯದ ತನಕ ಅನೇಕ ವಿಷಯಗಳನ್ನ ನಾವು ನೋಡ್ತೀವಿ. ವಿಶೇಷವಾಗಿ ಸೃಷ್ಟಿಯ ಬಗ್ಗೆ, ಸೃಷ್ಟಿ ಆದಂತ ನಂತರ ದೇವರು ಈ ಭೂಮಿ ಮೇಲೆ ನಡೆದಂತ ಪ್ರಳಯದ ಬಗ್ಗೆ, ನಂತರ ದೇವರು ತನ್ನ ಜನಾಂಗವನ್ನ ಆರಿಸಿಕೊಂಡು ತನ್ನದೇ ಆದಂತ ಜನಾಂಗವನ್ನ, ಇಸ್ರೇಲ್ ಜನಾಂಗವನ್ನಾಗಿ ಮಾಡಿಕೊಂಡು ಈ ಭೂಮಿ ಮೇಲೆ ಅವ್ರಿಗೊಂದು ರಾಜ್ಯವನ್ನ, ಒಂದು ಸಂಸ್ಥಾನವನ್ನ ಕೊಟ್ಟು ಅವ್ರನ್ನ ನಡೆಸೋದ ಬಗ್ಗೆ, ನಂತರ ಅನೇಕ ವಿಷಯಗಳನ್ನ ಸತ್ಯವೇದದಲ್ಲಿ ನಾವು ನೋಡ್ಕೊಳ್ತಾ ಬರ್ತೇವೆ. ಇದರಲ್ಲಿ ದೇವರು ತನ್ನ ಇಷ್ಟಾರ್ಥಗಳನ್ನ ತಿಳಿಸ್ತಾನೆ ಹೋಗ್ತಾ ಇದ್ದಾರೆ. ಆದರೆ ಈ ತ್ರೈಮಾಸಿಕದಲ್ಲಿ ನಾವು ಕಲಿತಕ್ಕಂಥದ್ದು ಪ್ರವಾದನೆಗಳ ಕುರಿತಾಗಿ. ಈ ಪ್ರವಾದನೆಯಲ್ಲಿ ದೇವರು ಪ್ರೀತಿ, ನೀತಿ, ನ್ಯಾಯಗಳನ್ನ ತೋರ್ಪಡಿಸುವಂತ ದೇವರು ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಸೊ ಈ ಪ್ರವಾದನೆಯಲ್ಲಿ ದೇವರು ತನ್ನ ಸಾಮರ್ಥ್ಯವನ್ನ ನಮಗೆ ತಿಳಿಸುವಂತವನಾಗಿದ್ದಾನೆ. ನಾವು ಇವತ್ತು ಅನೇಕರು ನಮ್ಮ ಮಧ್ಯದಲ್ಲಿದ್ದಾರೆ, ಮಾತಾಡ್ಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ಈ ಪಾಠವನ್ನ ನಾವು ಈಗಾಗಲೇ ಕಲ್ತಿರೋದ್ರಿಂದ ಇದ್ರ ಬಗ್ಗೆ ನಾವೆಲ್ಲರೂ ಸ್ವಲ್ಪ ಮೆಲ್ಕು ಹಾಕೋಣ, ತಿಳ್ಕೊಂಡದ್ದನ್ನ ಹಂಚಿಕೊಳ್ಳೋಣ. ಇಲ್ಲಿ ಪ್ರವಾದನೆಗಳನ್ನ ಹೇಳುವಾಗ ಇದನ್ನ ಈ ಲೋಕದಲ್ಲಿ ಮನುಷ್ಯರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟನೇ. ಅದಕ್ಕೆ ನಾನಾ ವಿಧವಾದಂತ ವ್ಯಾಖ್ಯಾನಗಳನ್ನ ಕೊಡ್ತಾರೆ, ನಾನಾ ವಿಧವಾದಂತ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ. ಆದರೆ ದೇವರು ತಾನು ಈ ಭೂಮಿ ಮೇಲಿದ್ದಾಗ ಈ ಮಾತುಗಳನ್ನ ದೇವರ ವಾಕ್ಯವನ್ನು ಓದುವಾಗ ಉಪಯೋಗಿಸ್ತಾನೆ. ಈ ಪ್ರವಾದನೆ ವಿಷಯದಲ್ಲಿ ಹೇಳುವಾಗ ಉಪಯೋಗಿಸ್ತಾನೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ದಾನಿಯೇಲನ ಪ್ರವಾದನೆ ಕಲಿಯುವಾಗ ದಾನಿಯೇಲನ ಆತನ ಪ್ರವಾದನೆಯನ್ನ ಪ್ರಸ್ತಾಪಿಸಿ ಮಾತುಗಳನ್ನ ಹೇಳ್ತಾನೆ. ನೋಡೋಣ 24ನೇ ಅಧ್ಯಾಯ, ದಾನಿಯೇಲನ ಬರೆದಂತ ಪತ್ರಿಕೆ, ಪ್ರವಾದನೆ ಪತ್ರಿಕೆ 24ನೇ ಅಧ್ಯಾಯ, ಇಲ್ಲ ಮತ್ತಾಯ ಬರೆದಂತ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನದಲ್ಲಿ ಈ ಮಾತುಗಳನ್ನ ಹೇಳ್ತಾನೆ. ಸತ್ಯವೇದನ ತಿಳಿದು ಹೋದೋಣ ಮತ್ತೊಮ್ಮೆ. ಮತ್ತಾಯ ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 24ನೇ ಅಧ್ಯಾಯ 15ನೇ ವಚನ. ಓದ್ತೀರಾ? 15. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತಹ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳ್ಕೊಳ್ಳಲಿ. ಯೂದಾಯದಲ್ಲಿರುವವರು ಬೆಟ್ಟಗಳಿಗೆ ಓಡಿ ಹೋಗಲಿ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ, ಹೊಲದಲ್ಲಿರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂದಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸುರಿಯರಿಗೂ ಒಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಇಲ್ಲಿ ಪ್ರವಾದಿಯಾದ ದಾನಿಯೇಲನ ವಿಷಯದಲ್ಲಿ ಮಾತನಾಡುವಾಗ ಹಾಳು ಮಾಡುವ ಅಸಹ್ಯ ವಸ್ತುವು ಎಂಬುದನ್ನ ತಿಳಿಸ್ತಾನೆ. ಇದು ಪವಿತ್ರ ಸ್ಥಾನದಲ್ಲಿ ನಿಲ್ಲುವಾಗ ಎಂಬುದಾಗಿ ಹೇಳ್ತಾನೆ. ಮತ್ತು ಇದನ್ನ ಓದುವವನು ತಿಳುಕೊಳ್ಳಲಿ. ಸೊ ಮತ್ತಾಯನು ಇದನ್ನ ಬರೆಯುವಾಗ ಯೇಸು ಕ್ರಿಸ್ತನು ಆಡಿದ ಮಾತುಗಳನ್ನೇ ಇಲ್ಲಿ ನೆನಪಿಸಿಕೊಂಡು ಬರೆದಿದ್ದಾನೆ ಎಂಬುದನ್ನ ಇದು ನಮಗೆ ತೋರಿಸ್ತದೆ. ಸುಮ್ಮಗೆ ಈ ಮಾತುಗಳನ್ನ ಇಲ್ಲಿ ಬರ್ಲಿ, ಇಲ್ಲಿ ಅದನ್ನ ಸ್ಪೆಸಿಫಿಕ್ ಆಗಿ ಬ್ರಾಕೆಟ್ ಅಲ್ಲಿ ಹಾಕಿ ತಿಳಿಸಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡುವ ಹಾಗೆ ಇದನ್ನ ಓದುವವನು ತಿಳುಕೊಳ್ಳಲಿ ಎಂಬುದಾಗಿ.
ಪ್ರಕಟಣೆ ಅದು 3ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಇನ್ನೊಂದು ಕಡೆ ಈ ಮಾತನ್ನ ಶಿಸ್ತನಾದ ಯೋಹಾನನ ಮುಖಾಂತರವಾಗಿ ನಾವು ನೋಡಬಹುದಾಗಿದೆ. ದಯಮಾಡಿ ಓದ್ರಿ ಇದರಲ್ಲಿ ಪ್ರಕಟಣೆ. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ. ಅದು ಒಬ್ಬ ಮನುಷ್ಯನನ್ನು ಸೂಚಿಸುವ ಅಂಕೆಯಾಗಿದೆ. ಅದರ ಅಂಕೆಯು 666 ಎಂಬುದೇ. ಇದರಲ್ಲಿ ಜ್ಞಾನವು ಅಡಕವಾಗಿದೆ. ಬುದ್ಧಿವಂತನು ಆ ಮೃಗದ ಅಂಕೆಯನ್ನು ಎಣಿಸಲಿ ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಹೇಳ್ತಾನೆ, ಇದನ್ನು ಓದುವವನು ತಿಳಿದುಕೊಳ್ಳಲಿ. ಇಲ್ಲಿ ಬುದ್ಧಿವಂತನು ಅದರ ಅಂಕೆಯನ್ನು ಎಣಿಸಲಿ. ಒಂದು ಗುಪ್ತವಾದಂತ ಸಂಕೇತವುಳ್ಳ ಒಂದು ವಿಷಯವನ್ನ ದೇವರು ಇಲ್ಲಿ ಪ್ರಸ್ತಾಪಿಸ್ತಾನೆ. ಅದು ಈ ಕೊನೆ ಕಾಲದಲ್ಲಿ ದೇವರೇ ಅದನ್ನ ಪ್ರಕಟ ಮಾಡ್ಲಿಕ್ಕೆ ಹೋಗ್ತಾನೆ. ಅದನ್ನ ಬುದ್ಧಿವಂತರು ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಬುದ್ಧಿವಂತರು ಮಾತ್ರ ಕಂಡುಹಿಡ್ಲಿಕ್ಕೆ ಸಾಧ್ಯ. ಬುದ್ಧಿವಂತರ ಮುಖಾಂತರವಾಗಿ ಮಾತ್ರ ಈ ಕೊನೆ ಕಾಲದಲ್ಲಿ ಈ ಮರ್ಮವನ್ನ ವಿವರಿಸಲಿಕ್ಕೆ ಸಾಧ್ಯ. ಸೊ ಪ್ರವಾದನೆ ಕೂಡ ಹಾಗೆ. ಈ ಪ್ರವಾದನೆಯಲ್ಲಿ ತಿಳಿಸಿರ್ತಕ್ಕಂಥ ವಿಷಯಗಳು ಹೀಗೆ. ಇಲ್ಲಿ ನಾವು ನೋಡ್ತೇವೆ, ಹಾಳು ಮಾಡುವ ಅಸಹ್ಯ ವಸ್ತುವು, ಇದು ಮಾರ್ಮಿಕವಾಗಿ ಹೇಳ್ತಾನೆ. ಪ್ರಕಟಣೆಯಲ್ಲಿ ಹೇಳ್ತಾನೆ ಮೃಗದ ಅಂಕೆ ಎಂಬುದಾಗಿ ಹೇಳ್ತಾನೆ. ಸೊ ದೇವರು ತನ್ನನ್ನ ಅರಿಯುವುದಕ್ಕೆ, ಪ್ರೀತಿ, ನೀತಿ, ಸತ್ಯವನ್ನ ಪ್ರೀತಿಸುವಂತ ದೇವರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ದೇವರು ತನ್ನನ್ನ ಅರ್ಥ ಮಾಡಿಕೊಳ್ಳುವಂತ ಮನುಷ್ಯನು, ವ್ಯಕ್ತಿಯು ಬುದ್ಧಿವಂತಿಕೆಯಿಂದ, ಜ್ಞಾನದಿಂದ, ದೇವರ ಜೊತೆಯಲ್ಲಿ ಒಡನಾಟದಿಂದ, ದೇವರ ಈ ನಿಜವಾದಂತ ಆತನ ಸ್ವಭಾವದ ಮರ್ಮವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು, ಪ್ರಯಾಸ ಪಡಬೇಕೆಂಬುದಾಗಿ ತಿಳಿಸುವಂತನಾಗಿದ್ದಾನೆ. ಇಲ್ಲಿ ದಾನಿಯೇಲನ ಪ್ರವಾದನೆ ಮತ್ತು ಪ್ರಕಟಣೆ ಪ್ರವಾದನೆ, ಎರಡು ಒಡಂಬಡಿಕೆಗಳಲ್ಲಿ ಬಹಳ ಪ್ರಾಮುಖ್ಯವಾದಂತ ಪ್ರವಾದನ ಪುಸ್ತಕಗಳಿವೆ. ದಾನಿಯೇಲನ ಪುಸ್ತಕದಲ್ಲಿ ಬರೆದಿರುವಂತ ಪ್ರವಾದನೆ ಇತಿಹಾಸ ಮತ್ತು ಧಾರ್ಮಿಕ ವಿಷಯಗಳ ಕುರಿತಾಗಿ ದೇವರು ಕೊಡುವಂತ ಮಾರ್ಮಿಕವಾದಂತ ಸಂದೇಶವನ್ನ ತಿಳಿಸುವಂತದ್ದಾಗಿದೆ. ಪ್ರಕಟಣೆ ಬಂದ್ಬಿಟ್ಟು ಇಲ್ಲಿ ಕೂಡ ಇತಿಹಾಸವನ್ನು ಮತ್ತು ಧಾರ್ಮಿಕವಾದಂತ ವಿಷಯಗಳನ್ನು ನಮಗೆ ವಿವರಿಸುವಂತದ್ದಾಗಿದೆ. ಆದ್ರೆ ಇಲ್ಲಿ 2 ಪುಸ್ತಕಗಳು ವಿಶೇಷವಾಗಿ ದೇವರ ಜ್ಞಾನದ ಭಂಡಾರವಾಗಿದ್ದುಕೊಂಡು, ದೇವರು ಈ ಲೋಕದಲ್ಲಿ ತನ್ನ ಪರಿಪೂರ್ಣವಾದಂತ ಮಹಿಮಾತಿಶಯದ ಶಕ್ತಿಯನ್ನ ಮಾನವನಿಗೆ ಪರಿಚಯಿಸಲು, ಮಾನವನನ್ನ ರಕ್ಷಿಸಲು ಆತನು ಮಾಡಿದಂತ ಯೋಜನೆಗಳನ್ನ ಆದಿಯಿಂದ ಅಂತ್ಯದವರೆಗೆ ನಡೆಯುವಂತ ಈ ಯೋಜನೆಯ ಪ್ರತಿಯೊಂದು ಕಾರ್ಯಗಳನ್ನ ಪ್ರವಾದನೆಗಳ ಮುಖಾಂತರವಾಗಿ ಅರ್ಥ ಮಾಡಿಕೊಳ್ಳುವ ಹಾಗೆ, ವಿವರಿಸುವ ಹಾಗೆ ಕಾರ್ಯ ಮಾಡಿದ್ದಾನೆ. ನಾನು ಈಗ ಒಂದು ಪ್ರಶ್ನೆನ ಕೇಳ್ತೇನೆ. ಪ್ರವಾದನೆಗಳಿಲ್ಲದೆ ದೇವರು ತನ್ನ ಈ ಯೋಚನೆಯನ್ನ ಮನುಷ್ಯನಿಗೆ ತಿಳಿಸ್ಲಿಕ್ಕೆ ಸಾಧ್ಯವಿತ್ತೋ, ತಿಳಿಸ್ಲಿಕ್ಕೆ ಆಗ್ತಿತ್ತು? ಅಥವಾ ಪ್ರವಾದನೆಗಳನ್ನ ಯಾಕೆ ದೇವರು ತನ್ನ ಯೋಜನೆಯನ್ನ ಮನುಷ್ಯನಿಗೆ ತಿಳಿಸ್ಲಿಕ್ಕೆ ಇಚ್ಛಿಸುದನು? ಯಾರಾದ್ರೂ ಹೇಳ್ಬೋದಾ? ಈ ಪ್ರವಾದನೆಗಳಿಂದ ಮಾನವನ ರಕ್ಷಣೆಯ ಯೋಜನೆಯಲ್ಲಿ ಆಗುವಂತ ಪ್ರಯೋಜನವೇನು, ಹಾಗೂ ಮನುಷ್ಯನನ್ನ ಪ್ರವಾದನೆಗಳ ಮುಖಾಂತರವಾಗಿ ಯಾಕೆ ದೇವರು ಮಾನವನ ರಕ್ಷಣೆಯನ್ನ ವಿವರಿಸುವಂತ ಪ್ರಯತ್ನವನ್ನ ಮಾಡಿದ್ದಾನೆ? ಈ ಪಾಠಗಳಲ್ಲಿ ನಾವು ಕಲಿತೀವಿ. ಇದು ಬುದ್ಧಿವಂತರಿಗೆ ಮಾತ್ರ ಅಂತ ಹೇಳ್ತಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇದು ಎಲ್ಲರಿಗೂ
ಉಚಿತವಾಗಿ ಕೊಡಲ್ಪಟ್ಟರು ಇದನ್ನ ಯಾರು ಅತ್ಯಾಸಕ್ತಿಯಿಂದ ಗ್ರಹಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೋ ಅವರಿಗೆ ಮಾತ್ರ ಈ ಒಂದು ಹಾದಿ, ಈ ಒಂದು ಪ್ರಯತ್ನದ ಫಲ ಸಿಗುವಂತದ್ದಾಗಿರ್ತದೆ. ಇದನ್ನ ದೇವರು ನಮಗೆ ಕೊನೆ ಕಾಲದಲ್ಲಿ ತಿಳಿಸುವಂತವನಾಗಿದ್ದಾನೆ. ಸರ್ಚ್ ದಿ ಸ್ಕ್ರಿಪ್ಚರ್ಸ್ ಅಂತ ಹೇಳ್ತಾರಲ್ಲ ಪಾಸ್ಟರ್, ಆ ಅದೇ ಇದೆ. ದೇವರ ನನ್ನನ್ನು ಹುಡುಕುವವರು ಕಂಡುಕೊಳ್ಳುವವರು ಎಂಬುದಾಗಿ ಹೇಳ್ತಾನೆ. ಇಲ್ಲಿ ಆತನು ಸತ್ಯವೇದದ ಮುಖಾಂತರವಾಗಿ ತನ್ನನ್ನ ಪ್ರಕಟ ಮಾಡಿಕೊಂಡು ತನ್ನ ಗುಣಾತಿಶಯಗಳನ್ನ ನಮಗೆ ತಿಳಿಸಿದರು. ಅದನ್ನ ಹುಡುಕಿ ಕಂಡುಕೊಳ್ಳಬೇಕಾದದ್ದು ಮನುಷ್ಯನ ಕರ್ತವ್ಯವಾಗಿದೆ. ದೇವರು ಪರಲೋಕ ರಾಜ್ಯದ ಮಾರ್ಗಗಳನ್ನ ಹುಡುಕುವುದಕ್ಕಾಗಿ ಎಲ್ಲವನ್ನ ಪ್ರಕಟಿಸಿದ್ದಾನೆ. ಇವತ್ತು ಅದನ್ನ ಮನುಷ್ಯನು ತನ್ನ ಸ್ವಂತ ಇಚ್ಛೆಯಿಂದ ಹುಡುಕಿ ಅದನ್ನ ಕಂಡುಕೊಳ್ಳಬೇಕಾಗಿದೆ. ಹೇಗೆ? ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ದೇವರ ವಾಕ್ಯವನ್ನು ಹುಡುಕಬೇಕಾಗಿದೆ, ಆಸಕ್ತಿಯಿಂದ ಹುಡುಕಬೇಕಾಗಿದೆ. ಅಂಥವರಿಗೆ ಮಾತ್ರ ದೇವರ ಈ ಪರಿಪೂರ್ಣವಾದಂತ ಯೋಜನೆಯನ್ನ ಗ್ರಹಿಸಿಕೊಳ್ಳಲು, ಅರ್ಥ ಮಾಡಿಕೊಳ್ಳಲು, ದೇವರು ಪ್ರೀತಿ, ನೀತಿ, ನ್ಯಾಯಗಳನ್ನ ಇಚ್ಛಿಸುವಂತ ದೇವರೆಂಬುದನ್ನ ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ ಎಂಬುದನ್ನು ನೋಡ್ತೇವೆ. ಸೊ ಈ ಪ್ರವಾದನೆಗಳಲ್ಲಿ ದೇವರು ಈ 3 ವಿಷಯಗಳನ್ನ ಇಟ್ಟಿದ್ದಾನೆ. ಈ 3 ವಿಷಯಗಳಿಗೆ ವಿರುದ್ಧವಾಗಿ ನಡೀತಕ್ಕಂಥ ಹೋರಾಟವನ್ನೇ ಈ ಪ್ರವಾದನೆಗಳಲ್ಲಿ ನಮಗೆ ವಿವರಿಸ್ತಾ ಹೋಗ್ತಾನೆ. ಇದಕ್ಕೆ ಕಾರಣ ಏನು? ಇದು ಹೇಗಾಯ್ತು? ಕೊನೆಗೆ ಇದನ್ನ ಹೇಗೆ ದೇವರು ಸಿದ್ಧಿಗೆ ತರ್ತಾನೆ? ಇದನ್ನ ಯಾರ್ಯಾರು ಇಂಥ ಪ್ರೀತಿ, ನೀತಿ, ನ್ಯಾಯಗಳನ್ನ ಅಪೇಕ್ಷಿಸುವಂತ, ಪ್ರಕಟಿಸುವಂತ, ಅಪೇಕ್ಷಿಸುವಂತ, ಆನಂದಿಸುವಂತ ದೇವರನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಎಂಬುದನ್ನ ಈ ಪ್ರವಾದನ ಪುಸ್ತಕಗಳಲ್ಲಿ, ಪಾಠಗಳಲ್ಲಿ ನಾವು ಕಲಿತಾ ಹೋಗ್ತೇವೆ. ಇದನ್ನ ನಾವು ನೋಡುವಾಗ ಮೊದಲನೇ ಪಾಠದಲ್ಲಿ ನೋಡ್ತೀವಿ, ಪ್ರವಾದನೆಗಳನ್ನ ಓದುವವನು ಅರ್ಥ ಮಾಡಿಕೊಳ್ಳಲಿ, ಇದನ್ನ ಓದುವವನು ತಿಳ್ಕೊಳ್ಳಲಿ. ಸೊ ಇದಕ್ಕೆ ಆಸಕ್ತಿ ಬಹಳ ಪ್ರಾಮುಖ್ಯತೆ ಇದೆ, ಕೊಡಬೇಕೆಂಬುದನ್ನ ನೋಡುವಂತರಾಗಿದ್ದೇವೆ. ಸೊ ಸತ್ಯವೇದವನ್ನ ಓದುವಂತ ನಾವು ಪ್ರವಾದನೆಗಳ ಮಾತ್ರ ಅಲ್ಲ, ಸತ್ಯವೇದದ ಎಲ್ಲಾ ಭಾಗಗಳನ್ನು ಸಹ ಆಸಕ್ತಿಯಿಂದ ಓದಬೇಕು. ಮತ್ತು ಇದು ನಮ್ಮ ಸ್ವಂತ ಜ್ಞಾನಕ್ಕೆ ನಿಲುಕದ ವಿಷಯವಾಗಿರೋದ್ರಿಂದ ಆತ್ಮನ ಸಹಾಯದಿಂದ ನಾವು ಈ ಪಾಠಗಳನ್ನ, ಈ ಪುಸ್ತಕಗಳನ್ನ, ಸತ್ಯವೇದವನ್ನ ಓದಬೇಕೆಂಬುದಾಗಿ ಈ ಪಾಠದಲ್ಲಿ ನಮಗೆ ತಿಳಿಸುವಂತದ್ದಾಗಿದ್ದಾರೆ. ಆತ್ಮನ ಸಹಾಯವಿಲ್ಲದೆ ನಾವ್ಯಾರು ಕೂಡ ಈ ದೇವರ ಮಹಿಮಾತಿಶಯವಾದಂತ ಮರ್ಮಗಳನ್ನ ಅರಿಲಿಕ್ಕೆ ಸಾಧ್ಯವಿಲ್ಲ. 2 ತಿಮೋಥಿ 3ನೇ ಅಧ್ಯಾಯ 14-15 ವಚನದಲ್ಲಿ ಹೇಳ್ತಾನೆ. 2 ತಿಮೋಥಿ 3ನೇ ಅಧ್ಯಾಯ 14-15 ವಚನದಲ್ಲಿ ಓದ್ತೀರ ಯಾರಾದ್ರೂ? ಎರಡು ತಿಮೋಥಿ 3ನೇ ಅಧ್ಯಾಯ 14-15. ನೀನಾದರೋ ಕಲಿತು ದೃಢವಾಗಿ ನಂಬಿದ್ದ ಬೋಧನೆಗಳಲ್ಲಿ ನೆಲೆಯಾಗಿರು. ಕಲಿಸಿಕೊಟ್ಟವರು ಯಾರೆಂಬುದನ್ನು ಆಲೋಚಿಸು. ಚಿಕ್ಕಂದಿನಿಂದಲೂ ನಿನಗೆ ಪರಿಶುದ್ಧ ಗ್ರಂಥಗಳ ಪರಿಚಯವಾಯಿತಲ್ಲ. ಆ ಗ್ರಂಥಗಳು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವುದಕ್ಕೆ ಶಕ್ತವಾಗಿವೆ ಎಂಬುದೇ. ದೇವರ ಈ ಪ್ರೀತಿ, ನೀತಿ, ನ್ಯಾಯಗಳನ್ನ ಪ್ರಕಟಿಸುವಂತ, ತೋರ್ಪಡಿಸುವಂತ ದೇವರನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಬೇಕಾದಂತ ಜ್ಞಾನವನ್ನ ಸತ್ಯವೇದದ ಮುಖಾಂತರವಾಗಿ ದೇವರ ಪರಿಶುದ್ಧ ಗ್ರಂಥಗಳಲ್ಲಿ, ಅಂದ್ರೆ ಪ್ರವಾದನೆಗಳಲ್ಲೂ ಕೂಡ ನಾವು ಕಲಿಯುವಂತರಾಗಿದ್ದೇವೆ. ದೇವರು ಹಾಗೂ ಆತನ ಸೃಷ್ಟಿಯನ್ನು ಮತ್ತು ಈ ಅಗಾಧ ವಿಶ್ವವನ್ನು ನಾವೆಂದಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೂ ನಮ್ಮ ರಕ್ಷಣೆಗೆ ಏನು ಅಗತ್ಯವೆಂಬುದನ್ನು ಈ ಗ್ರಂಥಗಳನ್ನ ಓದುವುದರ ಮುಖಾಂತರವಾಗಿ ನಾವು ತಿಳ್ಕೊಳ್ಳಬಹುದು ಎಂಬುದಾಗಿ ಪಾಠದಲ್ಲಿ ನಾವು ನೋಡ್ತೇವೆ. ಸೊ ಮಾನವನ ರಕ್ಷಣೆಯ ಯೋಜನೆಯಲ್ಲಿ ರಕ್ಷಿಸಲ್ಪಡಲು ಬೇಕಾದಂತ ಅಂಶಗಳನ್ನ
ಸತ್ಯವೇದವನ್ನ ಹುಡುಕಿ ಓದುವುದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತು ದೇವರನ್ನ ಅರ್ಥ ಮಾಡಿಕೊಳ್ಳುವುದರಿಂದ ನಮ್ಮ ರಕ್ಷಣೆಯನ್ನ ನಾವು ಸಂಪಾದಿಸಿಕೊಳ್ಳಬಹುದು. ಆದುದರಿಂದ ದೇವರ ವಾಕ್ಯವನ್ನ ಆಸಕ್ತಿಯಿಂದ ಮತ್ತು ಆತ್ಮನ ಸಹಾಯದಿಂದ ಕಲಿಯಬೇಕಾದದ್ದು ಬಹಳ ಅಗತ್ಯ ಎಂಬುದಾಗಿ ಈ ಪಾಠದಲ್ಲಿ ನಾವು ನೋಡ್ತೇವೆ. ವಿಶೇಷವಾಗಿ ಇದು ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಮಾನವನಿಗೆ ಸಂಬಂಧಪಟ್ಟಂತ ವಿಷಯವಾಗಿರುವುದರಿಂದ, ಇಡೀ ಲೋಕದ ಮಾನವರಿಗಾಗಿ ದೇವರು ಮಾಡಿದ ಯೋಜನೆ ಆಗಿರುವುದರಿಂದ, ಲೋಕದ ಪ್ರತಿಯೊಬ್ಬ ಮನುಷ್ಯನು ಸಹ ಇದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿರುವುದರಿಂದ ದೇವರು ಇಡೀ ಜಗತ್ತಿಗೆ ಈ ವಿಷಯವನ್ನ ಪ್ರಕಟಪಡಿಸಲು ಇಷ್ಟಪಡುವಂತನಾಗಿದ್ದಾನೆ. ಆ ಇಡೀ ಜಗತ್ತಿಗೆ ಈ ಆತನ ಉನ್ನತವಾದಂತ ಮರ್ಮವನ್ನ ತಿಳಿಸಲು ದೇವರು ಸತ್ಯವೇದದ ಮುಖಾಂತರವಾಗಿ ಪ್ರವಾದನೆಗಳನ್ನ ಕೊಟ್ಟು, ಪ್ರವಾದನೆಗಳ ಮುಖಾಂತರವಾಗಿ ಈ ಲೋಕವು ದೇವರ ಕಡೆಗೆ ತಿರುಗಿ ನೋಡುವಂತೆ ಕಾರ್ಯ ಮಾಡಿದ್ದಾನೆ. ಹೇಗೆಂತಂದ್ರೆ, ಸತ್ಯವನ್ನು ಹುಡುಕುವಂತವರಿಗೆ ಈ ಲೋಕದಲ್ಲಿ ಸತ್ಯವೇದ ಬಿಟ್ಟು ಬೇರೆ ಎಲ್ಲನೂ ಕೂಡ ಅವರಿಗೆ ಸತ್ಯ, ಪರಿಪೂರ್ಣವಾದಂತ ನಿಖರವಾದಂತ ಸತ್ಯ ಅನ್ನೋದು ಸಿಗಲಿಕ್ಕೆ ಸಾಧ್ಯವಿಲ್ಲ. ಸತ್ಯವೇದವನ್ನ ಹುಡುಕಿದಾಗ ಮಾತ್ರ ಮನುಷ್ಯನ ಅಸ್ತಿತ್ವವನ್ನು, ಈ ಲೋಕದ ಅಸ್ತಿತ್ವವನ್ನು ಹಾಗೂ ನಿಜ ದೇವರ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಅದನ್ನ ದೇವರು ಪ್ರವಾದನೆಗಳ ಮುಖಾಂತರವಾಗಿ ಪ್ರಕಟಣೆ ಮಾಡಿಕೊಂಡಿದ್ದಾನೆ. ಈಗ ಪ್ರವಾದನೆ ಅಂದ್ರೆ ಏನು? ಪ್ರವಾದನೆ ಅಂದ್ರೆ ಏನು? ಇದು ಭವಿಷ್ಯವಾಣಿ ಅಂತ ಕೆಲವು ಜನರು ಆಗ್ತಾರೆ. ಸೊ ಪ್ರವಾದನೆ ಅಂದ್ರೆ ಇದನ್ನ ಹೇಗೆ ವ್ಯಾಖ್ಯಾನ ಮಾಡಬಹುದು? ಪ್ರವಾದನೆ, ಪ್ರಾಫಸಿ ಅಥವಾ ಪ್ರವಾದನೆ ಅಂತ ಹೇಳುವಾಗ, ಇದು ಮುಂದೆ ಆಗುವಂತ ವಿಷಯಗಳು ಈಗ ತಿಳಿಸುವಂಥದ್ದು, ಮುಂದೆ ನಡೀತಕ್ಕಂಥದ್ದು ಅಥವಾ ಹಿಂದೆ ನಡೆದು ಹೋಗಿರ್ತಕ್ಕಂಥದ್ದನ್ನ ಈಗ ತಿಳಿಸುವಂಥದ್ದು, ಹಿಂದೆ ನಡೆದಂಥದ್ದನ್ನ ಹಾಗೂ ಮುಂದೆ ಆಗುವಂಥದ್ದನ್ನ ಈಗ ನಮ್ಮ ಗಮನಕ್ಕೆ ತಂದು ಈ ವಿಚಾರಗಳನ್ನ ನಮಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ, ಸತ್ಯಾಸತ್ಯತೆಗಳನ್ನ ತಿಳಿಸುವುದಕ್ಕೆ ಕೊಡಲ್ಪಟ್ಟಿರುವಂತ ದೇವರ ಒಂದು ಮಾರ್ಗ ಪ್ರವಾದನೆ. ಈ ಪ್ರವಾದನೆ ಇಲ್ಲದೆ ಹೋಗಿದ್ರೆ ಮನುಷ್ಯನು ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಉದಾಹರಣೆಗೆ, ದಾನಿಯೇಲ 2ನೇ ಅಧ್ಯಾಯದಲ್ಲಿ ನೆಬೂಕದ್ನೆಚ್ಚರನು ಕಂಡಂತ ಕನಸು ಇತಿಹಾಸದಲ್ಲಿ ಗತಿಸಿ ಹೋಗಿದೆ. ಆದರೆ ಆತನು ಕಂಡಂತ ಕನಸು ದೇವರ ಉನ್ನತವಾದಂತ ಕಾರ್ಯ ಎಂಬುದನ್ನ ಇವತ್ತು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಕಾರಣ ಏನು? ಆ ಕನಸಿನಲ್ಲಿ ಹೇಳಿರುವಂತ, ನಡೆದಿರುವಂತ, ದೇವರು ಹೇಳಿರುವಂತ ಸಂಗತಿಗಳೆಲ್ಲ ನಡೆದಿವೆ ಮತ್ತು ನೆರವೇರಿವೆ ಮತ್ತು ಇನ್ನೂ ನೆರವೇರಬೇಕಾಗಿದೆ. ಸೊ ಇದನ್ನು ಓದುವಾಗ ಮಾತ್ರ, ಆಸಕ್ತಿಯಿಂದ ಓದುವಾಗ ಮಾತ್ರ ಇದರ ನಿಜವಾದಂತ ಮರ್ಮವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲವಾದ್ರೆ ನಾವು ಮಕ್ಕಳಾಗಿದ್ದಾಗ ನಾವು ಮಲ್ಕೊಳ್ಳುವಾಗ ನಮ್ಮ ಅಜ್ಜಿ ತಾತಂದ್ರು ಒಂದು ಕಥೆ ಹೇಳ್ತಿದ್ರು. ನಮಗೆ ನಿದ್ದೆ ಬರೋದಕ್ಕೋಸ್ಕರ ಆಸಕ್ತಿಕರವಾದಂತ ಕಥೆಯನ್ನ ಹೇಳ್ತಿದ್ರು. ನಾವು ಕೇಳ್ತಾ ಕೇಳ್ತಾ ನಿದ್ದೆ ಮಾಡ್ಬಿಡ್ತೀವಿ. ಈ ಕಥೆನೂ ಕೂಡ ಹಾಗೆ ಆಗ್ಬಿಡ್ತಿತ್ತು, ನಿದ್ದೆ ಬರೋದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತಿದ್ರು. ಇದು ಅಂತ ಕಥೆ ಅಲ್ಲ. ಲೋಕದ ಚರಿತ್ರೆಯನ್ನ ಈ ಭೂಮಿ ಮೇಲೆ ಹುಟ್ಟುವ ಪ್ರತಿಯೊಬ್ಬ ಮನುಷ್ಯನಿಗೂ ಗ್ರಹಿಸಲು ತಿಳಿಸಲ್ಪಡುವಂತ ಒಂದು ಕತೆ. ಮತ್ತು ಪ್ರತಿಯೊಬ್ಬರೂ ಸಹ ಹಿಂತಿರುಗಿ ನೋಡಿದಾಗ, ಹುಡುಕಿದಾಗ ಇದರ ನಿಜಾಂಶವನ್ನ ಕೈಗೆ ಸಿಗುವಾಗೆ ದೇವರು ಇಟ್ಟಿದ್ದಾನೆ. ನಾವು ನೋಡ್ತೇವೆ, ಈ 2ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಈ ಪ್ರವಾದನೆ, ಈ ಒಂದು ಕತೆ, ಕನಸು ದಾನಿಯೇಲನಿಗೆ ನೆಬೂಕದ್ನೆಚ್ಚರನು ಕೇಳ್ತಾನೆ. ಸೊ ದಾನಿಯೇಲನು ಅದರ ವಿವರಣೆಯನ್ನ ಹೇಳ್ತಾನೆ.
ಬೇರೆ ಯಾರು ಕೂಡ ಅದನ್ನ ಹೇಳಕ್ ಆಗೋದಿಲ್ಲ. ಯಾಕಂತಂದ್ರೆ ಅದು ದೇವರ ಆತ್ಮನ ಮುಖಾಂತರವೇ ಅವನಿಗೆ ವಿವರಣೆ ಕೊಡಬೇಕಾಗಿರ್ತದೆ. ದೇವರ ಆತ್ಮನ ಮುಖಾಂತರವಾಗಿ ದೇವರ ಆತ್ಮನನ್ನ ಹೊಂದಿದಂತವರೇ ಆತನಿಗೆ ವಿವರಣೆ ಮಾಡಬೇಕಾಗ್ತದೆ. ಅದಕ್ಕೆ ದಾನಿಯೇಲನೇ ಆ ವಿವರಣೆಯನ್ನು ಮಾಡಬೇಕಾಗ್ತದೆ. ಸೊ ದಾನಿಯೇಲನು ವಿವರಣೆ ಮಾಡ್ತಾನೆ. ಏನಂತ ವಿವರಣೆ ಮಾಡ್ತಾನೆ? ನೀನು ಕಂಡಂಥದ್ದು ಪ್ರತಿಮೆ. ಆ ಪ್ರತಿಮೆ ಒಂದೊಂದು ಲೋಹದಿಂದ ಒಂದೊಂದು ಭಾಗಗಳನ್ನ ಮಾಡಲ್ಪಟ್ಟಿತ್ತು. ತಲೆ ಬಂಗಾರದಿತ್ತು, ಎದೆ ಮತ್ತು ತೋಳು ಬೆಳ್ಳಿದಿತ್ತು, ಮತ್ತು ಸೊಂಟದಿಂದ ಮೊಣಕಾಲ್ ತನಕ ತಾಮ್ರ ಇತ್ತು, ಮೊಣಕಾಲಿನಿಂದ ಪಾದಗಳ ತನಕ ಕಬ್ಬಿಣ ಇತ್ತು, ಪಾದಗಳು 10 ಬೆರಳಿಂದ ಮಾಡಲ್ಪಟ್ಟವು, ಕಬ್ಬಿಣ ಮತ್ತು ಜೇಡಿ ಮಣ್ಣಿನಿಂದ ಮಾಡಲ್ಪಟ್ಟಿತ್ತು. ಎಲ್ಲಿಂದಲೋ ಒಂದು ಗುಂಡು ಬಂಡೆ ಬಂತು, ಅದರ ಕಾಲಿಗೆ ಬಡಿತು. ಆ ಪ್ರತಿಮೆ ಇದ್ದಂತ ಸ್ಥಳದಲ್ಲಿ ಅದು ಚೂರು ಚೂರಾಗಿ ಹೊಡೆದು ಹೋಯಿತು. ಅದಿದ್ದಂತ ಸ್ಥಳದಲ್ಲಿ ಅದು ನಾಪತ್ತೆ ಆಗೋಯ್ತು. ಆ ಪ್ರತಿಮೆ ಇದ್ದಂತ ಸ್ಥಳದಲ್ಲಿ ಆ ಗುಂಡು ಬಂಡೆ ಬಂದು ಒಂದು ದೊಡ್ಡ ಸಾಮ್ರಾಜ್ಯವಾಗಿ ಬೆಳೆಯಿತು. ಇದರ ತಾತ್ಪರ್ಯವನ್ನ ಆತನಿಗೆ ಹೇಳ್ತಾನೆ. ಏನಂತ ಹೇಳ್ತಾನೆ? ನೆಬೂಕದ್ನೆಚ್ಚರನೇ ಅರಸನೇ, ನೀನೇ ಆ ತಲೆ, ಬಂಗಾರದ ತಲೆ. ಸೊ ನಿನ್ನ ಸಾಮ್ರಾಜ್ಯ ಬಹಳ ಬಹಳ ಬೆಲೆ ಉಳ್ಳಂತ ಸಾಮ್ರಾಜ್ಯ. ನೀನಾದ್ಮೇಲೆ ಕನಿಷ್ಠವಾದಂತ ಇನ್ನೊಂದು ರಾಜ್ಯ ಬರ್ತದೆ, ಅದು ಮೇದೋ ಪರ್ಷಿಯ. ಅದಾದ್ಮೇಲೆ ಅದಕ್ಕಿಂತ ಕನಿಷ್ಠವಾದಂತ ರಾಜ್ಯ ಬರ್ತದೆ, ಅದು ಗ್ರೀಕ್ ಸಾಮ್ರಾಜ್ಯ. ಅದಾದ್ಮೇಲೆ ಇನ್ನೊಂದು ಬರ್ತದೆ, ಅದು ರೋಮ್ ರಾಜ್ಯ. ಅದು ಕಬ್ಬಿಣದಷ್ಟು ಗಟ್ಟಿಯಾಗಿರ್ತದೆ. ಅದಾದ್ಮೇಲೆ ಬರ್ತದೆ ಕಬ್ಬಿಣ ಮತ್ತು ಜೇಡಿ ಮಣ್ಣು, ಅಂದ್ರೆ ಬಲವಿಲ್ಲದಂತ ರಾಜ್ಯ. ಆ ಸಮಯದಲ್ಲಿ ಆ ಗುಂಡು ಬಂಡೆ ಬಂದು ಏನ್ ಮುಡಿತದಲ್ಲ, ಅದು ಪರಾತ್ಪರನಾದಂತ ದೇವರು ಆತನ ಕೈಯಿಂದ ಬಂದಂತ ಒಂದು ರಾಜ್ಯ. ಅದು ಕೊನೆ ಗಳಿಗೆಯಲ್ಲಿ ಈ ಭೂಮಿ ಅಪ್ಪಳಿಸುವಾಗ ಈ ಭೂಮಿ ಸಂಪೂರ್ಣವಾಗಿ ನಾಶವಾಗ್ತದೆ. ಈ ಭೂಮಿ ನಾಶವಾಗೋದ್ರ ಜೊತೆಗೆ ಈ ಭೂಮಿ ಮೇಲೆ ಆಡಳಿತ ಮಾಡಿದಂತ ಇತಿಹಾಸವನ್ನ ಹೇಳ್ತಾನೆ. ಆ ಇತಿಹಾಸದಲ್ಲಿ ಎಲ್ಲಾ ರಾಜರುಗಳನ್ನ ತಿಳಿಸ್ತಾನೆ. ಕೊನೆಗೆ ಬಂದು ಈ ಒಂದು 10 ಮಂದಿ ಅರಸರುಗಳ ಕಾಲದಲ್ಲಿ ಮುಂದೆ ಈ ಲೋಕದ ಅಂತ್ಯಕ್ಕೆ ನಡೆಯುವಂತೆ ಎಲ್ಲಾ ವಿವರಣೆಗಳನ್ನ ದಾನಿಯೇಲನ ಪ್ರವಾದನೆಯನ್ನು ನಾವು ನೋಡ್ತೇವೆ. ಈಗ ಅನೇಕ ಘಟನೆಗಳು ನಡೆದು ಹೋಗಿವೆ. ಮೇದೋ ಪರ್ಷಿಯ ರಾಜ್ಯ ಇತಿಹಾಸಕ್ಕೆ ಹೋದ್ರೆ ನಿಶ್ಚಯವಾಗಿ ನಮಗೆ ನಿಶ್ಚಲವಾಗಿ ಇದೆ. ಇತಿಹಾಸವನ್ನು ಓದಿದವರಿಗೆ ಎಲ್ಲಾ ದೇಶಗಳು ಲೋಕದಲ್ಲಿ ಎಲ್ಲರಿಗೂ ಸಹ ಅದು ಗೊತ್ತು. ಆಮೇಲೆ ಗ್ರೀಕ್ ಅಲೆಕ್ಸಾಂಡರ್ ದ ಗ್ರೇಟ್ ನಮ್ಮ ದೇಶಕ್ಕೂ ಬಂದಿದ್ದು ಇತಿಹಾಸದಲ್ಲಿದೆ. ಪ್ರತಿಯೊಂದು ಮಗುವು ಅದನ್ನ ಕಲಿತದೆ. ಅನಂತರ ರೋಮ್ ಸಾಮ್ರಾಜ್ಯ, ರೋಮರ್ನರು ಆಡಳಿತ ಮಾಡುದು ಜಗತ್ತನ್ನೇ. ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದದ್ದು ಸಾಕ್ಷಿ ಸಮೇತ ಇದೆ. ಅನಂತರ ಈಗ ನಾವಿರ್ತಕ್ಕಂಥದ್ದು ಕಬ್ಬಿಣ ಮತ್ತು ಜೇಡಿ ಮಣ್ಣು. ಈಗ ನಮ್ಮ ಈ ಲೋಕದ ಅಂತ್ಯದ ಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಸಮಯದಲ್ಲಿ ತಾನೇ ಈ ಲೋಕದ ಅಂತ್ಯ ಆಗ್ತದೆ. ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಈ ಲೋಕ ನಾಶ ಆಗ್ತದೆ. ಜಗತ್ತಿನ ಇತಿಹಾಸ ಸಂಪೂರ್ಣವಾಗಿ ಮುಕ್ತಾಯ ಆಗ್ತದೆ. ಆದರೆ ಈ ಜಗತ್ತಿನ ಇತಿಹಾಸ ಮುಗಿಯೋದ್ರೊಳಗಾಗಿ ದೇವರ ಅನೇಕ ಆಲೋಚನೆಗಳು ನೆರವೇರಬೇಕಾಗಿದೆ. ಈಗ ಇಲ್ಲಿ ಮುಂದೆ ನಡೀತಕ್ಕಂಥದ್ದು ಎಲ್ಲಿಂದ? ರೋಮ್ ಚಕ್ರಾಧಿಪತಿಯಿಂದ ಹಿಡಿದು ಲೋಕದ ಅಂತ್ಯದ ತನಕ ನಡಿಬೇಕಾದದ್ದು ದಾನಿಯೇಲನ ಪುಸ್ತಕದಲ್ಲಿ ಮುಚ್ಚಿಟ್ಟಿಟ್ಟು ಪ್ರಕಟಣೆ ಪುಸ್ತಕದಲ್ಲಿ ತೆರೆಯಲ್ಪಟ್ಟು ಪ್ರಕಟಣೆಯಲ್ಲಿ ಯೋಹಾನನು ಕಂಡಂತ ದರ್ಶನಗಳ ಮುಖಾಂತರವಾಗಿ ಈ ಕೊನೆ ಕಾಲದಲ್ಲಿ ನಮಗೆ ತಿಳಿಸಬೇಕಾದಂತ ಸಂದೇಶವನ್ನ ತಿಳಿಸುವಂತದ್ದಾಗಿದೆ. ಈಗ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳಕ್ ಹೋಗುವಾಗ ಲೋಕದ ಜನರಿಗೆ ಒಂದು ಸತ್ಯ ಅರ್ಥ ಆಗ್ಬೇಕಾಗಿದೆ. ಜಗತ್ತಿನ ಇತಿಹಾಸವನ್ನ ಹೇಳಿದಾಗ ಮಾತ್ರ ಅವ್ರಿಗೆ ಅರ್ಥ ಆಗ್ತದೆ. ಪ್ರವಾದನೆಗಳನ್ನ ಹೇಳಿದ್ರೆ ಅರ್ಥ ಆಗುವುದಿಲ್ಲ. ಈಗ ಇತಿಹಾಸದಲ್ಲಿ ನಡೆದಂತ ಕಾರ್ಯಗಳು ನಿಜ ಅಂದಮೇಲೆ ಪ್ರವಾದನೆಗಳಲ್ಲಿ ವಿವರಣೆ ಮಾಡ್ತಕ್ಕಂಥ ಕಾರ್ಯಗಳು ಸಹ ಮುಂದೊಂದು ದಿವಸ ಖಂಡಿತವಾಗಿ ನೆರವೇರ್ಲಿಕ್ಕೆ ಹೋಗ್ತವೆ. ಈ ನಂಬಿಕೆ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನ ಗ್ರಹಿಕೆಗೆ ಬರಬೇಕಾಗಿದೆ. ಅದಕ್ಕೆ ಸ್ವಾಮಿ ಪ್ರವಾದನೆಯಲ್ಲಿ ಇತಿಹಾಸವನ್ನು ವಿವರಿಸಲು ದೇವರು ಈ ಒಂದು ಕಥೆಗಳ ಮುಖಾಂತರವಾಗಿ, ಕನಸಿನ ಮುಖಾಂತರವಾಗಿ ಕಾರ್ಯ ಮಾಡೋದನ್ನ ನಾವು ನೋಡುವಂತವರಾಗಿದ್ದೇವೆ. ಇದನ್ನ ಓದುವವನ್ನ ತಿಳ್ಕೊಳ್ಳಲಿ.
ಆಸಕ್ತಿಯಿಂದ ಓದುವಾಗ, ಆತ್ಮನ ಸಹಾಯದಿಂದ ಓದುವಾಗ ನಾವು ಅರ್ಥ ಮಾಡ್ತೀವಿ. ಈ ಪ್ರವಾದನೆಗಳಲ್ಲಿ ನಾವು ನೋಡ್ತೀವಿ ಅನೇಕ ವಿಷಯಗಳು ಅಡಕವಾಗಿವೆ ಎಂಬುದನ್ನು ಕಲ್ತಿದ್ದೇವೆ. ಕೊನೆಯದಾಗಿ ಸಾಂಕೇತಿಕವೋ ಅಥವಾ ವಾಸ್ತವತೆಯೋ ಎಂಬುದಾಗಿ ನಾವು ನೋಡುವಾಗ, ಈ ಸಂಕೇತಗಳು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಅದು ಮುಂದೆ ನಡೀತಕ್ಕಂಥ ವಾಸ್ತವ ಎಂಬುದನ್ನ ಪಾಠದಲ್ಲಿ ನಾವು ಕಲಿತೇವೆ. ಇದನ್ನ ಸತ್ಯವೇದದಿಂದ, ಪ್ರವಾದನ ವಾಕ್ಯಗಳನ್ನ ಸರಿಯಾಗಿ ಓದೋದ್ರಿಂದ, ಅರ್ಥ ಮಾಡ್ಕೊಳ್ಳೋದ್ರಿಂದ, ಗ್ರಹಿಸ್ಕೊಳ್ಳೋದ್ರಿಂದ ಮಾತ್ರ ಸಾಧ್ಯ. ಈ ಪ್ರವಾದನೆಗಳನ್ನ ಕಲಿತಕ್ಕಂಥದ್ದು ಯಾರಿಗೆ ಪ್ರಾಮುಖ್ಯ, ಯಾರಿಗೆ ಇದು ಅವಶ್ಯ? ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಅವಶ್ಯ. ಅದರಲ್ಲಿ ವಿಶೇಷವಾಗಿ ಕ್ರೈಸ್ತರಿಗೆ ಅವಶ್ಯ. ಯಾಕಂತಂದ್ರೆ ಈ ಲೋಕದಲ್ಲಿ ದೇವರ ವಾಕ್ಯವನ್ನ ಅನ್ಯ ಜನರು ತಿಳಿಯದವರಾಗಿದ್ದಾರೆ. ಆದರೆ ದೇವರ ವಾಕ್ಯವನ್ನ ಸ್ವಲ್ಪ ಮಟ್ಟಿಗಾದರೂ ಗ್ರಹಿಸಿಕೊಳ್ಳುವಂತ ಅವಕಾಶವನ್ನ ದೇವರು ಕ್ರೈಸ್ತರಿಗೆ ಕೊಟ್ಟಿದ್ದಾನೆ. ಈಗ ಪ್ರವಾದನೆಯನ್ನ ಕಲಿಬೇಕಾದ್ರೆ ಆಳವಾಗಿ ಕಲಿಯುವಂತ ಒಂದು ಅವಕಾಶ ಕ್ರೈಸ್ತರಿಗೆ ಮಾತ್ರ ಸಿಗುತ್ತೆ. ಯಾಕಂದ್ರೆ ಕ್ರೈಸ್ತರ ಹತ್ರ ಮಾತ್ರ ಸತ್ಯವೇದ ಇದೆ. ಕ್ರೈಸ್ತರು ಮಾತ್ರ ಸತ್ಯವೇದವನ್ನ ಓದುವಂತ ಅವಕಾಶ ಇದೆ. ಎಷ್ಟೋ ದೇಶಗಳಲ್ಲಿ ಸತ್ಯವೇದವನ್ನ ಜನರು ಮುಟ್ಟುವುದಕ್ಕೂ ಕೂಡ ಬಿಡ್ತಾ ಇಲ್ಲ ಇನ್ನೂ ಕೂಡ. ಅದಕ್ಕೆ ಬಂಧನವಿದೆ. ಕೆಲವೊಂದು ದೇಶಗಳಲ್ಲಿ ಮಾತ್ರ ಕ್ರೈಸ್ತರು ಯಾವುದೇ ಭಯವಿಲ್ಲದೆ ದೇವರ ವಾಕ್ಯವನ್ನು ಓದಬಹುದಾಗಿದೆ. ನಮ್ಮ ದೇಶ ನಿಜವೂ ನಾವು ಆಶೀರ್ವಾದಿಸಲ್ಪಟ್ಟವು. ನಾವು ಕ್ರೈಸ್ತರಾಗೋದಕ್ಕೂ ಅವಕಾಶ ಸಿಕ್ಕಿದೆ, ಮತ್ತು ಸತ್ಯವೇದವನ್ನು ಓದೋದಕ್ಕೂ ಅವಕಾಶ ಸಿಕ್ಕಿದೆ, ಮತ್ತು ಪ್ರವಾದನ ಗ್ರಂಥಗಳನ್ನು ಸಹ ಹುಡುಕಿ ದೇವರ ಈ ಮಹಿಮೆಯುಳ್ಳ ಮರ್ಮವನ್ನು ಸಹ ತಿಳಿದುಕೊಳ್ಳೋದಕ್ಕೆ, ಗ್ರಹಿಸಿಕೊಳ್ಳೋದಕ್ಕೆ ದೇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಪ್ರಕಟಣೆಯಲ್ಲಿ ಹೇಳ್ತಾನೆ, 1ನೇ ಅಧ್ಯಾಯ 1-3 ವಚನಗಳ ತನಕ ನಾನು ಓದ್ತೇನೆ. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳಿಸಿ ಆತನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಯೇಸು ಕ್ರಿಸ್ತನು ಹೇಳಿದ ಸಾಕ್ಷಿಯ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ದಾನಿಯೇಲನಿಗೆ ಕೊನೆಯದಾಗಿ ಈ ಮಾತನ್ನ ಹೇಳ್ತಾನೆ, ಏನಂತ? ನೀನು ಈ ಪ್ರವಾದನೆಗಳನ್ನ ಮುಚ್ಚಿಡು ಎಂಬುದಾಗಿ. ಆದರೆ ಯೋಹಾನನಿಗೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಹೇಳಲ್ಪಡ್ತದೆ ಏನಂತ? ಈ ಪ್ರವಾದನೆಗಳನ್ನ ಓದುವವನಿಗೆ ತೆರೆದಿಡುವುದು. ಓದುವವನು ಭಾಗ್ಯವಂತನು, ಇದನ್ನು ಕೇಳುವಂತವನು ಭಾಗ್ಯವಂತನು, ಮತ್ತು ಈ ಪ್ರವಾದನ ವಾಕ್ಯಗಳನ್ನ ಕೈಕೊಂಡು ನಡೆಯುವಂತವರು ಭಾಗ್ಯವಂತರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇಲ್ಲಿ ಇನ್ನೊಂದು ವಿಷಯಗಳನ್ನ ಓದ್ಬಿಡ್ತೇನೆ. ಯಾರು ನಮ್ಮ ದಾನಿಯೇಲನ ಹೇಳಿರ್ತಕ್ಕಂಥ, ದಾನಿಯೇಲನ ಪ್ರವಾದನೆಯಲ್ಲಿ ಹೇಳಿರ್ತಕ್ಕಂಥ ವಿಷಯ, ಇದನ್ನ ನಾನು ಓದ್ಬಿಡ್ತೇನೆ. 12ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. 1ನೇ ವಚನದಿಂದ, ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೂ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹುಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗಾಂತರಗಳಲ್ಲಿಯೂ ನಕ್ಷತ್ರದ ಹಾಗೆ ಹೊಳೆಯುವರು. ದಾನಿಯೇಲನೇ, ಈ ಮಾತುಗಳನ್ನು ಮುಚ್ಚಿಡು. ಸೊ ದಾನಿಯೇಲನ ಈ ಒಂದು ಮಾತುಗಳು ಆ ಕಾಲಕ್ಕೆ ಮುಚ್ಚಿಡಲ್ಪಟ್ಟವು. ಆದ್ರೆ ಈಗ
ನಮ್ಮ ಕಾಲದಲ್ಲಿ ಯೇಸು ಕ್ರಿಸ್ತನ ಮುಖಾಂತರವಾಗಿ ಶಿಷ್ಯನಾದಂತ ಯೋಹಾನನ ದರ್ಶನದಲ್ಲಿ ದೇವರು ಮುಂದುಳಿದಂತ ಭಾಗವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಅದನ್ನ ತೆರೆದಿಡು, ಯಾಕಂತಂದ್ರೆ ಅವು ನೆರವೇರುವಂತ ಸಮಯ ಬಂದಿದೆ ಎಂಬುದಾಗಿ. ಈಗ ಯಾಕೆ ನಾವು ಇದನ್ನ ಹೆಚ್ಚಾಗಿ ಕಲಿಬೇಕು, ಅರ್ಥ ಮಾಡ್ಕೋಬೇಕು ಎಂಬುದಾಗಿ ನೋಡುವಾಗ, ಈಗ ಈ ಪ್ರವಾದನೆಗಳು ಮುಕ್ತಾಯದ ಹಂತಕ್ಕೆ ಬಂದಿದೆ, ನೆರವೇರಿ ಸಂಪೂರ್ಣವಾಗಿ ಮುಗಿಯುವಂತ ಹಂತಕ್ಕೆ ಬಂದಿದೆ. ಇನ್ನು ನೆರವೇರ್ಬೇಕಾಗಿಲ್ಲ, ನೆರವೇರ್ಬೇಕಾದದ್ದೆಲ್ಲ ಆಗಿದೆ. ಆ ನೆರವೇರ್ತಕ್ಕಂತ ಆ ವಿಷಯಗಳು ಸಂಪೂರ್ಣವಾಗ್ತಾ ಇವೆ, ಕೊನೆಗಳಿಗೆ ಬಂದಿದೆ, ಯಾವುದು ಬಾಕಿ ಉಳಿತಾ ಇಲ್ಲ. ಲಾಸ್ಟ್ ಮೂಮೆಂಟ್ ಬಂದು ನಿಂತಿದ್ದೇವೆ. ಆದ್ರಿಂದ ಈಗ ವಿಶೇಷವಾಗಿ ಪ್ರತಿಯೊಬ್ಬ ಕ್ರೈಸ್ತರು ಈ 2 ಪುಸ್ತಕಗಳನ್ನ ಅರ್ಥ ಮಾಡಿಕೊಳ್ಳುವಂತ ಸಮಯ. ಈ 2 ಪುಸ್ತಕಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಓದುವವನು ತಿಳ್ಕೊಳ್ಳಲಿ ಎಂಬುದಾಗಿ ಏನು ಹೇಳ್ತಾನಲ್ಲ, ಬುದ್ಧಿವಂತನು ಅದರ ಅಂಕಿಯನ್ನ ಎಣಿಸಲಿ ಎಂಬುದಾಗಿ ಏನು ಹೇಳ್ತಾನಲ್ಲ, ಇದು ಈ ಮರ್ಮವನ್ನ ತಿಳಿಸುವಂತ ಒಂದು ವ್ಯವಸ್ಥೆಯನ್ನ ಸ್ವಾಮಿ ಪ್ರವಾದನ ಆತ್ಮನ ವರದ ಮುಖಾಂತರವಾಗಿ ತನ್ನ ಸಭೆಗೆ ಕೊಟ್ಟಿದ್ದಾನೆ. ಇಲ್ಲವಾದರೆ ಇಷ್ಟೊತ್ತಿಗಾಗಲೇ ಎಲ್ಲರೂ ಓದಿ ಇದರ ಅರ್ಥ ತಿಳ್ಕೊಂಡು ಇವತ್ತು ಜಗತ್ತೆಲ್ಲ ಯೇಸು ಸ್ವಾಮಿ ಬಳಿಗೆ ಕಡೆಗೆ ತಿಳ್ಕೋಬಹುದಾಗಿತ್ತು. ಹಾಗಾಗಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಕೊನೆ ಗಳಿಗೆಯಲ್ಲಿ ದೇವರು ತನ್ನದೇ ಆದಂತ ಯೋಜನೆಯನ್ನ ತನ್ನದೇ ಆದಂತ ರೀತಿಯಲ್ಲಿ ತನ್ನ ಸಭೆಯ ಮುಖಾಂತರವಾಗಿ ಇದನ್ನ ಸಂಪೂರ್ಣಗೊಳಿಸುವಂತನಾಗಿದ್ದಾನೆ. ಸಬ್ಬತ್ತಿನದ ಆರಾಧನೆ ಇದಕ್ಕೆ ಪ್ರಾಮುಖ್ಯವಾಗಿದೆ. ಆ ಸಬ್ಬತ್ತಿನದ ಆರಾಧನೆಯ ಮುಖ್ಯವಾದಂತ ಸತ್ಯವನ್ನ ಅರ್ಥ ಮಾಡಿಕೊಳ್ಳೋದ್ರ ಮುಖಾಂತರವೇ ಇಡೀ ಜಗತ್ತಿಗೆ ದೇವರು ಪ್ರೀತಿ, ನೀತಿ, ನ್ಯಾಯಗಳನ್ನ ತೋರ್ಪಡಿಸುವಂತ ದೇವರು ಮತ್ತು ಅವುಗಳಲ್ಲಿ ಆನಂದಿಸುವಂತ ದೇವರು ಎಂಬುದನ್ನ ಪ್ರಕಟಪಡಿಸುವಂತ ಸಮಯ, ಪ್ರಕಟಪಡಿಸಬೇಕಾಗಿದೆ. ಅದನ್ನ ದೇವರು ಸಭೆಗೆ ಕೊಟ್ಟಿದ್ದಾನೆ ಸಬ್ಬತ್ತಿನದ ಆರಾಧನೆ ಮುಖಾಂತರವಾಗಿ. ಈ ಮರ್ಮವನ್ನ ಈ ತ್ರೈಮಾಸಿಕದಲ್ಲಿ ನಾವು ಕಲಿತೇವೆ. ಅದನ್ನ ಈ ಕೊನೆ ಪಾಠದಲ್ಲಿ ಹೇಳ್ತಾರೆ ಸ್ವಾಮಿ ಶ್ರೀಮತಿ ವೈಟಮ್ನವರು. ಅದನ್ನು ಓದ್ಬಿಡ್ತೇನೆ. ಶ್ರೀಮತಿ ವೈಟಮ್ನವರು ದಿ ಗ್ರೇಟ್ ಕಾಂಟ್ರವರ್ಸಿ ಪುಸ್ತಕದ ಅಮೆರಿಕನ್ ರಿಫಾರ್ಮರ್ ಎಂಬ ಅಧ್ಯಾಯದಲ್ಲಿ ಹೀಗೆ ಬರುತ್ತಾರೆ: ಬೋಧಕರು ಮತ್ತು ಸಭಾ ವಿಶ್ವಾಸಿಗಳು ದಾನಿಯೇಲನು ಹಾಗೂ ಪ್ರಕಟಣೆ ಗ್ರಂಥಗಳ ಪ್ರವಾದನೆಗಳು ಗ್ರಹಿಸಲಾಗದಂತ ರಹಸ್ಯವಾಗಿವೆ ಎಂದು ಭಾವಿಸಿದ್ದರು. ಆದರೆ ಯೇಸು ಕ್ರಿಸ್ತನು ದಾನಿಯೇಲನ ಪ್ರವಾದನೆಗಳ ಬಗ್ಗೆ ತನ್ನ ಶಿಷ್ಯರಿಗೆ ಅವರ ಕಾಲದಲ್ಲಿಯೇ ನಡೆಯುವ ಘಟನೆಗಳ ಬಗ್ಗೆ ವಿವರಿಸುವಾಗ ಇದನ್ನು ಓದುವವನು ತಿಳುಕೊಳ್ಳಲಿ ಎಂದು ಹೇಳುತ್ತಾನೆ. ಅಲ್ಲದೆ ಪ್ರಕಟಣೆ ಪುಸ್ತಕದ ಪ್ರವಾದನೆಗಳು ಹಾಗೂ ಸಂಕೇತಗಳು ನಿಗೂಢವಾಗಿವೆ ಎಂದು ಪ್ರತಿಪಾದಿಸುವವರು ಅಥವಾ ಹೇಳಿಕೊಳ್ಳುವವರು ಆ ಪುಸ್ತಕದ ಹೆಸರನ್ನು ಗಮನಿಸಲಿ. ಅದು ಅವರ ಅಭಿಪ್ರಾಯಕ್ಕೆ ಸಂಪೂರ್ಣ ತದ್ವಿರುದ್ಧವಾಗಿದೆಯಲ್ಲವೇ? ಪ್ರಕಟಣೆ 1ನೇ ಅಧ್ಯಾಯ 1-3 ವಚನಗಳು. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನ ಹೊಂದಿದ್ದನೆಂಬುದಾಗಿ ತಿಳಿಸುವಂತದ್ದಾಗಿದೆ. ಇದನ್ನ ಪ್ರತಿಯೊಬ್ಬ ಕ್ರೈಸ್ತರು ವಿಶೇಷವಾಗಿ ಗಮನಿಸಬೇಕಾಗಿದೆ. ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂತವರು ಧನ್ಯರು. ಅವು ನೆರವೇರುವ ಸಮಯವು ಸಮೀಪವಾಗಿದೆ. ಕೈಕೊಂಡು ನಡಿಬೇಕು ಅಂತಂದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ಅದನ್ನ ಕೇಳಬೇಕು ಅಥವಾ ಓದ್ಬೇಕು. ಇವೆಲ್ಲ ಆದಾಗ ಮಾತ್ರ ನಾವು ಕೈಕೊಂಡು ನಡೆಯೋದಕ್ಕೆ ಸಾಧ್ಯ. ಈಗ ನಾವು ಕೈಕೊಂಡು ನಡಿಬೇಕಾದ್ರೆ ಓದುವುದು, ಕೇಳುವುದು ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕಾಗಿ ಈ ತ್ರೈಮಾಸಿಕದಲ್ಲಿ ದೇವರು ನಮ್ಮನ್ನ ಹೆಚ್ಚು ಗಮನ ವಹಿಸಿ ಈ ಪಾಠಗಳನ್ನ ಹೆಚ್ಚಾಗಿ ಅರ್ಥ ಮಾಡಿಕೊಂಡು ಕೇಳುವುದರ ಮುಖಾಂತರವಾಗಿ, ಓದುವುದರ ಮುಖಾಂತರವಾಗಿ ಗ್ರಹಿಸಿಕೊಂಡು ಪ್ರೀತಿ, ನೀತಿ, ನ್ಯಾಯವುಳ್ಳ ಅಪೇಕ್ಷಿಸುವಂತ ದೇವರನ್ನ ಗ್ರಹಿಸಿಕೊಳ್ಳುವುದಕ್ಕೆ ದೇವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇಲ್ಲ ನೋಡ್ತೇವೆ, ಇದು ಈ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಪ್ರವಾದನೆಗಳು ನೆರವೇರುವ ಸಮಯವು ಬಂದಿದೆ ಎಂಬುದಾಗಿ, ಸಮೀಪವಾಗಿದೆ ಎಂಬುದಾಗಿ ಹೇಳುವಾಗ, ಯೋಹಾನನಿಗೆ ಕೊಟ್ಟಾಗ ಸಮೀಪವಾಗಿತ್ತು, ಆದ್ರೆ ಈಗ ಸಂಪೂರ್ಣವಾಗಿ ಮುಗಿದಿದೆ. ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರಕಟಣೆ ಗ್ರಂಥ ಯೋಹಾನನಿಗೆ ಬರೆಯಲ್ಪಡುವಾಗ ಅದು ಸಮೀಪವಾಗಿತ್ತು. ಆದ್ರೆ ಈಗ
2000 ವರ್ಷಗಳ ಆಗೋಯ್ತು. ಅದರಿಂದ ಈ ಪ್ರವಾದನೆಗಳೆಲ್ಲ ನೆರವೇರಿ ಕೊನೆಯ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ. ಇನ್ನೆಲ್ಲೋ ಒಂದು ಚೂರು ಉಳ್ಕೊಂಡಿದೆ ಪ್ರವಾದನೆ ನೆರವೇರೋದು. ಅದು ಭಾನುವಾರ ಆಚರಣೆಯ ಆ ಒಂದು ಗಳಿಗೆ ಈ ಭೂಮಿ ಮೇಲೆ ಜಗತ್ತಿನಲ್ಲಿ ನೇಮಕವಾಗಬೇಕಾಗಿರುವಂತ ಒಂದೇ ಒಂದು ಪ್ರವಾದನೆ. ಅದೊಂದಕ್ಕೋಸ್ಕರ ಈ ಜಗತ್ತು ಎದುರು ನೋಡ್ತಾ ಇದೆ. ಮುಂದೆ ನೋಡೋಣ. ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ಬರೆದ ಈ ಪ್ರಕಟಣೆ ಪುಸ್ತಕವನ್ನು ಮಾನವರ ಗ್ರಹಿಕೆಗೆ ಮೀರಿದ್ದು, ಅರ್ಥಪಡಿಸಲಾಗದಂಥದ್ದು ಎಂದು ಸಭೆಗಳಲ್ಲಿ ಬೋಧಕರು ವಿಶ್ವಾಸಿಗಳಿಗೆ ಎಷ್ಟೊಂದು ಧೈರ್ಯವಾಗಿ ಬೋಧಿಸುತ್ತಿದ್ದಾರಲ್ಲವೇ. ಇದರಲ್ಲಿನ ರಹಸ್ಯಗಳು ಪ್ರಕಟಗೊಂಡಿವೆ, ಪುಸ್ತಕಗಳು ಮುಚ್ಚಿಲ್ಲ, ಬದಲಾಗಿ ತೆರೆಯಲ್ಪಟ್ಟಿದೆ. ಇದನ್ನು ಓದಿದಾಗ ನಮ್ಮ ಗಮನವು ದಾನಿಯೇಲನ ಪ್ರವಾದನೆಗಳ ಕಡೆಗೆ ಹರಿಯುತ್ತದೆ. ದೇವರಿಂದ ಮಾನವರಾದ ನಮಗೆ ಕೊಡಲ್ಪಟ್ಟ ಈ 2 ಪುಸ್ತಕಗಳ ಪ್ರವಾದನೆಗಳು ಈ ಜಗತ್ತಿನ ಇತಿಹಾಸದ ಕೊನೆಯ ಕಾಲದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ತಿಳಿಸುತ್ತವೆ. ಕ್ರಿಸ್ತನ 2ನೇ ಸಾರಿ ಬರುವ ತನಕ ಕ್ರೈಸ್ತ ಸಭೆಯಲ್ಲಿ ನಡೆಯಲಿರುವ ಆಕರ್ಷಕವಾದ ಹಾಗೂ ಆಸಕ್ತಿಕರವಾದ ದೃಶ್ಯಗಳು ಪ್ರವಾದಿಯಾದ ಯೋಹಾನನಿಗೆ ದರ್ಶನದಲ್ಲಿ ತೋರಿಸಲ್ಪಟ್ಟವು. ಸಭೆಗೆ ಬರಲಿರುವ ಹಿಂಸೆ, ಸಂಕಟ, ಅಪಾಯಗಳು, ಹೋರಾಟ ಮತ್ತು ಅಂತಿಮವಾಗಿ ದೇವಜನರ ಬಿಡುಗಡೆ, ಈ ಎಲ್ಲಾ ದೃಶ್ಯಗಳನ್ನು ಅವನು ದರ್ಶನದಲ್ಲಿ ನೋಡಿದನು. ಲೋಕದ ಜನರನ್ನು ನಿತ್ಯ ಜೀವಕ್ಕೆ ಅಥವಾ ನಿತ್ಯ ನಾಶನಕ್ಕೆ ಸಿದ್ಧಪಡಿಸುವ ಅಂತ್ಯಕಾಲದ ಸಂದೇಶವನ್ನು 3 ದೂತರ ವರ್ತಮಾನಗಳ ಮೂಲಕ ಯೋಹಾನನು ಪ್ರಕಟಣೆ ಗ್ರಂಥದಲ್ಲಿ ಬರೆದಿದ್ದಾನೆ. ಕೊನೆಯ ಸಭೆ ಅಂದರೆ ಉಳಿದ ಸಭೆಗಾಗಿ ವಿಶೇಷವಾಗಿ ಕೊಡಲ್ಪಡಬೇಕಾದ ಅತ್ಯಂತ ಪ್ರಾಮುಖ್ಯವಾದ ಸಂದೇಶವು ಅವನ ಮೂಲಕ ದಾಖಲಿಸಲ್ಪಟ್ಟಿದೆ. ಇದರಿಂದ ಪ್ರೇರಣೆ ಹೊಂದಿದ ಉಳಿದ ಸಭೆಯ ಜನರು ಮುಂದೆ ಬರಲಿರುವ ಘಟನೆಗಳ ಬಗ್ಗೆ ಲೋಕಕ್ಕೆ ಎಚ್ಚರಿಕೆ ನೀಡಬೇಕಾಗಿದೆ. ಅಂತ್ಯಕಾಲದಲ್ಲಿ ಲೋಕದಲ್ಲಿ ನಡೆಯಲಿರುವ ಘಟನೆ ಬಗ್ಗೆ ಎಲ್ಲರೂ ಸಹ ತಿಳಿದುಕೊಳ್ಳಲಿದ್ದಾರೆ. ಪ್ರಿಯ ದೇವ ಜನರೇ, ಈ ವಾಕ್ಯಗಳನ್ನ ಈಗಾಗಲೇ ನಾವು ಸಾಕಷ್ಟು ಕಲ್ತಿದ್ದೇವೆ, ಪ್ರವಾದನೆ ಗ್ರಂಥಗಳನ್ನ. ಇನ್ನೂ ಹೆಚ್ಚಿನ ಬೆಳಕನ್ನ ಈ ತ್ರೈಮಾಸಿಕದಲ್ಲಿ ಸ್ವಾಮಿ ನಮಗೆ ತಿಳಿಸುವಂತವರಾಗಿದ್ದಾರೆ. ಇದು ಆರಂಭದ ವಿಷಯಗಳನ್ನ ನಾವು ಕಲ್ತಿದ್ದೇವೆ. ಇನ್ನು ಮುಂದೆ ಕಲಿತಕ್ಕಂಥ ವಿಷಯಗಳು ಬಹಳ ಪ್ರಾಮುಖ್ಯವಾದವು. ಪ್ರವಾದನೆಗಳನ್ನ ಈಗ ಮತ್ತೆ ನಾವು ಕಲೀಲಿಕ್ಕೆ ಹೋಗ್ತೇವೆ. ಈ ಪ್ರವಾದನೆಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಹೋಗ್ತೇವೆ. ಪವಿತ್ರಾತ್ಮ ದೇವರು ಈ ಪ್ರವಾದನೆಗಳನ್ನ ನಮಗೆ ವಿವರಿಸಬೇಕಾಗ್ತದೆ, ತಿಳಿಸಬೇಕಾಗ್ತದೆ. ನಮ್ಮ ಮನಸ್ಸಿನಲ್ಲಿ ಅದನ್ನ ಆಳದಲ್ಲಿ ಮುದ್ರಿಸಬೇಕಾಗಿದೆ. ಇದನ್ನ ಅರ್ಥ ಮಾಡಿಕೊಂಡು ಪರಿಪೂರ್ಣವಾಗಿ ಈ ಸತ್ಯವನ್ನ ತಿಳಿಯದೇ ಇರುವಂತ ಎಲ್ಲರಿಗೂ, ವಿಶೇಷವಾಗಿ ಕ್ರೈಸ್ತರಿಗೆ, ನಮ್ಮ ಎಲ್ಲ ಕ್ರೈಸ್ತರಿಗೆ ತಿಳಿಸಬೇಕಾದಂತ ಕರ್ತವ್ಯ ನಮಗಿದೆ. ಯಾಕಂತಂದ್ರೆ ಅವರು 9 ಆಜ್ಞೆಗಳನ್ನ ಕೈಕೊಂಡಿದ್ದಾರೆ. ಒಂದೇ ಒಂದು ಆಜ್ಞೆಯಲ್ಲಿ ಅವರು ವಂಚಿತರಾಗಿದ್ದಾರೆ. ಅದೊಂದನ್ನ ಸಭೆಯಲ್ಲಿ ಅವರು ಪಾಲಿಸಿಬಿಟ್ರೆ ನಿಶ್ಚಯವಾಗಿ ತಮ್ಮ ದೇವರನ್ನ, ತಮ್ಮ ಸೃಷ್ಟಿಕರ್ತನಾದಂಥ ದೇವರನ್ನ, ತಾವು ಪ್ರೀತಿಸುವಂತ ದೇವರನ್ನ, ತಾವು ಆರಾಧಿಸಿದಂತ ದೇವರನ್ನ ನಿಶ್ಚಯವಾಗಿ ತಂದೆಯಾದ ರಾಜ್ಯದಲ್ಲಿ ಅವರು ಆತನೊಡನೆ ಸಂತೋಷದಿಂದ ಜೀವಿಸುವಂತ, ಆನಂದಿಸುವಂತ ಭಾಗ್ಯವನ್ನು ಪಡ್ಕೊಳ್ತಾರೆ. ಅವರು ಮಾತ್ರವಲ್ಲ, ಇದನ್ನು ಓದುವಂತ, ಕೇಳುವಂತ, ಕೈಕೊಂಡು ನಡೆಯುವಂತ ನಮಗೂ ಆ ಸೌಭಾಗ್ಯ ಇದೆ. ಅದಕ್ಕಾಗಿ ಸ್ವಾಮಿ ಈ ಪಾಠಗಳನ್ನ ಈ ತ್ರೈಮಾಸಿಕದಲ್ಲಿ ನಮಗೆ ಇಟ್ಟಿದ್ದಾರೆ. ದಾನಿಯೇಲನ ಪುಸ್ತಕಗಳನ್ನ ಮತ್ತು ಪ್ರಕಟಣೆ ಪುಸ್ತಕಗಳನ್ನ ಓದುವಂತ ಅವಕಾಶವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾನೆ. ಇಲ್ಲಿ ಹೇಳ್ತಾನೆ, ಪ್ರವಾದನೆಗಳ ಬಗ್ಗೆ ನಮ್ಮ ಸಭೆಯೂ ಸೇರಿದಂತೆ ಇತರ ಸಭೆಗಳು ತಪ್ಪಾದ ಅರ್ಥ ವ್ಯಾಖ್ಯಾನ ನೀಡುತ್ತವೆ. ಇದರಿಂದ ನಾವು ಗಲಿಬಿಲಿಗೊಳ್ಳದಂತೆ ಹೇಗೆ ತಪ್ಪಿಸಿಕೊಳ್ಳಬಹುದು? ಆದ್ರೆ ಈ ವಿಷಯದಲ್ಲಿ ಪ್ರವಾದನೆಗಳನ್ನು ಹೀನೈಸಬೇಡ್ರಿ, ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿರಿ ಎಂದು 1 ಥೆಸಲೋನಿಕ 2:5-21 ಸತ್ಯವೇದ ತಿಳಿಸುತ್ತದೆ. ಆದುದರಿಂದ ನಾವು ಯಾಕೆ ಎಚ್ಚರಿಕೆಯಿಂದಿರಬೇಕು? ಎಚ್ಚರಿಕೆಯಿಂದ ದೇವರ ವಾಕ್ಯವನ್ನು ಓದಬೇಕು, ಕೇಳಬೇಕು, ತಿಳ್ಕೋಬೇಕು. ಅದಕ್ಕಾಗಿ ನಮ್ಮ ಸಮಯವನ್ನ ಕೊಡಬೇಕು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಏನಾದ್ರೂ ಹೆಚ್ಚಿನ ಸಂಗತಿಗಳು, ವಿಷಯಗಳಿದ್ರೆ ಸ್ವಲ್ಪ ಹೊತ್ತು ಚರ್ಚೆ ಮಾಡೋಣ. ತಿಳಿಸೋಕೆ ಇಚ್ಛೆ ಇದ್ರೆ ನೀವು ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತಾನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಿ. ನಾವು ಕಲಿತಾ ಇದ್ದೀವಿ. ಹೀಗಿರುವಾಗ ಸಭೆಗಳಲ್ಲಿ ಒಂದು ಪ್ರಶ್ನೆ, ಸಭೆಗಳಲ್ಲಿ ಅನೇಕ ಅವಿದ್ಯಾವಂತರು, ಸ್ತ್ರೀಯರು, ಪುರುಷರು ಇದ್ದಾರೆ. ಓದಲು ಬರಲ್ಲ, ಬರೆಯೋಕ್ಕೂ ಬರಲ್ಲ. ಇಂಥವರು
ಈ ದಾನಿಯೇಲ ಪ್ರಕಟಣೆ ಇಂಥ ವಿಷಯಗಳಲ್ಲಿ ಅವ್ರಿಗೆ ಏನು ಅರ್ಥ ಆಗಲ್ಲ. ಅವ್ರಿಗೆ ಒಂದ್ ವೇಳೆ ದೇವರಾಜ್ಯ ಸಿಗುತ್ತೋ ಸಿಗಲ್ವೋ ನಿರೀಕ್ಷೆ ಒಂದು ಕುಂದೋಗ್ಬೋದು. ಇಂಥ ಸಮಯದಲ್ಲಿ ಅವ್ರು ಯಾವ ಮಾರ್ಗದಲ್ಲಿ ರಕ್ಷಣೆ ಹೊಂದ್ಕೋಬಹುದು ಅದಕ್ಕೆ ಅವ್ರಿಗೆ ನಾವು ತಾಕೀತು ಮಾಡಬಹುದು. ಈ ವಿಷಯಗಳನ್ನ ಆ ಪವಿತ್ರಾತ್ಮ ದೇವರೇ ಅವರಿಗೆ ಪ್ರಕಟ ಮಾಡಬೇಕು, ಅವ್ರಿಗೆ ತಿಳ್ಕೊಳ್ಳುವಂತ ಅವಕಾಶ ಕೊಡ್ಬೇಕು, ಶಕ್ತಿ ಕೊಡ್ಬೇಕು. ಉದಾಹರಣೆಗೆ ನಾವು ಸಣ್ಣವರಾಗಿದ್ದಾಗ ನಿಮಗೊಂದು ವಿಷಯ ನೆನಪಿರ್ಬೋದು, ನಮ್ಗೆ ಓದೋದಕ್ ಬರೆಯಕ್ ಬರ್ತಿರ್ಲಿಲ್ಲ ಅಲ್ವಾ? ಹೀಗಿರುವಾಗ ನಮ್ಮ ಅಜ್ಜಿ ತಾತಂದ್ರು ಹೇಳಿದ ಕಥೆಗಳು ಇನ್ನೂ ನಮಗೆ ನೆನಪಿವೆ ಅಲ್ವಾ? ಹೌದಲ್ವ? ಹೇಳಿ ಅಜ್ಜಿ ತಾತಂದ್ರೆ ಹೇಳಿದ ಕಥೆಗಳು ನಮ್ಗೆ ನೆನಪಿದೆ. ಈಗ ಅವು ಆ ಕಥೆಗಳ ರೀತಿಯಲ್ಲಿ ಜೀವನ ನಡೀತಾ ಇದೆ. ಈಗ ನಮ್ಗೇನ್ ಅನಿಸ್ತದೆ, ಅವ್ರು ಹೇಳಿದ್ದು ನಿಜ ಅಂತದಲ್ವಾ? ಹಾಗೇನೆ ದೇವರ ವಾಕ್ಯವನ್ನ ಕೇಳೋದ್ರಿಂದಲೂ ಕೂಡ ಅವ್ರು ಅರ್ಥ ಮಾಡ್ಕೋಬಹುದು. ಅದಕ್ಕಾಗಿ ಅವ್ರು ಓದಿ ಇರ್ಲಿ, ಆಲಯಕ್ಕೆ ಬಂದು ದೇವ್ರ ಸನ್ನಿಧಾನದಲ್ಲಿ ಕೂತ್ಕೊಂಡು ದೇವ್ರ ವಾಕ್ಯಗಳನ್ನ ಗಮನವಿಟ್ಟು ಕೇಳುವಾಗ ಕಥೆಗಳು ಹೇಗೆ ನೆನಪಿನಲ್ಲಿ ಉಳ್ಕೊಳ್ತದೆ, ಹಾಗೆ ಕೂಡ ದೇವ್ರ ವಾಕ್ಯಗಳು ನೆನಪಲ್ಲಿ ಉಳ್ಕೊಳ್ತವೆ. ನಿಮಗೊಂದು ವಿಷಯ ಹೇಳ್ತೀನಿ, ಈ ಕುಳ್ರಿದಾರಲ್ಲ, ಅವರು ಓದಕ್ಕೂ ಬರಲ್ಲ, ಕೇಳಕ್ಕೂ ಬರೋದಿಲ್ಲ. ಬಟ್ ಒಂದ್ ಸಾರಿ ಅವ್ರ ಕಿವಿಗೆ ಬಿದ್ದುಬಿಟ್ರೆ ಆ ಮಾತನ್ನ ಅವ್ರಿಗೆ ಯಾವತ್ತು ಸಾಯೋ ತನಕ ಮರೆಯೋದಿಲ್ಲ. ಇದೇ ದಿವಸ, ಇದೇ ಗಳಿಗೆಯಲ್ಲಿ, ಇದೇ ಸಮಯದಲ್ಲಿ ಹಿಂಗೆ ಹೇಳಿದ್ರಿ ಅಂತ ಹೇಳ್ತಾರೆ. ಈ ಓದಕ್ಕೆ ಬರ್ದಿದ್ದವ್ರು ಸಹ ಕುಳ್ರಿದ್ದಂಗೆ. ನಾವು ಮರ್ತು ಬಿಡ್ತೀವಿ ಕೆಲವೊಂದು ವಿಷಯಗಳನ್ನ, ಆದ್ರೆ ಅವ್ರು ಅಷ್ಟು ಸುಲಭವಾಗಿ ಮರೆಯಲ್ಲ. ಅವ್ರ ಬುದ್ಧಿ ಬಹಳ ತೀಕ್ಷ್ಣವಾಗಿರ್ತದೆ. ದೇವ್ರು ಅವ್ರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ. ಒಂದ್ಸತಿ ಕೇಳ್ಬಿಟ್ರು ಸಾಕು. ಅದಕ್ಕೆ ನಾವು ದೇವ್ರ ವಾಕ್ಯನ ಸಾರೋದು ಕೇಳಿರೋದು ಸ್ವಾಮಿ. ನಾವು ಹೋಗಿ ಸಾರ್ಬೇಕಷ್ಟೇ. ಅವ್ರು ಓದೋದ್ಲಿ ಬರೀದೇ ಇರ್ಲಿ, ಅವ್ರು ಅವಿದ್ಯಾವಂತರಾಗಿರ್ಲಿ, ಎಲ್ರಿಗೂ ಹೇಳ್ಬೇಕು ಅಷ್ಟೇ. ತಿಳಿಸ್ಬೇಕಾದ್ ನಮ್ ಕರ್ತವ್ಯ. ಅದನ್ನ ಗ್ರಹಿಸ್ಕೊಳ್ಳುವಂತ ಶಕ್ತಿ ಅವರಲ್ಲಿ ಇದೆ. ದೇವರ ಆತ್ಮನ ಅವ್ರಿಗೆ ಅದನ್ನ ಕೊಡ್ತಾನೆ. ಅದಕ್ಕೆ ಸಭೆ ಇವತ್ತು ಅದನ್ನ ನಾವು ಮಾಡ್ಬೇಕಾಗಿದೆ. ನಮ್ಮ ಕರ್ತವ್ಯ ಅದು. ವಿದ್ಯಾವಂತರಿಗೂ ಅವಿದ್ಯಾವಂತರಿಗೂ ಈ ಸತ್ಯವನ್ನು ತಿಳಿಸ್ಬೇಕಾದ್ ನಮ್ಮ ಕರ್ತವ್ಯ. ಆದ್ರೆ ಮೇಲೆ ದೇವರ ಆತ್ಮನಿಗೆ ಬಿಟ್ಟಂತ. ಸೊ ಸ್ವಾಮಿ ಅವರವರ ಶಕ್ತಿಗೆ ಪ್ರಕಾರವಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳುವಂತೆ, ತಿಳ್ಕೊಳ್ಳುವಂತೆ ಅವಕಾಶ ಕೊಡ್ತಾನೆ. ನಾವು ನಮ್ಮ ಕರ್ತವ್ಯವನ್ನ ಮಾಡೋದು. ಸರ್, ಅಬ್ರಾಹ್ಮನ ಕಾಲದಲ್ಲಿ ಧರ್ಮಶಾಸ್ತ್ರ ಇರಲಿಲ್ಲ. ಅಬ್ರಾಹ್ಮನ ದೇವರು ಕರೆದಾಗ ಮುಖ್ಯವಾಗಿ ಅಬ್ರಾಹ್ಮನು ದೇವರಿಗೆ ವಿಧೇಯನಾಗಿ ಆತನ ಮೇಲೆ ಇಟ್ಟಂತ ನಂಬಿಕೆಯೇ ಅವನ ನೀತಿ ಮಂದು ನಿರ್ಣಯಿಸಲ್ಪಟ್ಟಿದ್ದು. ಇಲ್ಲಿ ಮುಖ್ಯ ಆಗಲೇ ಓದಿರಿ ತಿಮೋತಿಯರಿಗೆ ಬರೆದ ಪತ್ರಿಕೆ 2ನೇ ತಿಮೋತಿ 3:15 ನೋಡುವಾಗ ಇಲ್ಲಿ ಈ ಗ್ರಂಥಗಳು ಯೇಸು ಕ್ರಿಸ್ತನಲ್ಲಿರುವ ನಂಬಿಕೆಯ ಮೂಲಕ ರಕ್ಷಣೆ ಹೊಂದಿಸುವ ಜ್ಞಾನವನ್ನು ಕೊಡುವಂತದ್ದಾಗಿದೆ. ಇಲ್ಲಿ ಮುಖ್ಯವಾಗಿ ನಾವು ಕಲಿಬಹುದು ಎಷ್ಟೋ ವಾಕ್ಯಗಳನ್ನ. ಇಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತನ ಮೇಲೆ ಬಿಡುವಂತ ನಂಬಿಕೆ ಮೇಲೆ, ಆ ಕೃತ್ಯಗಳ ಮೇಲೆ ಆಧಾರಗೊಂಡಿದೆ ಅಂತ ನೋಡುವಂತದ್ದಾಗಿದೆ. ಜೊತೆಗೆ ಇನ್ನೊಂದು ಕಟ್ ಆಗ್ತದೆ, ಸರಿ ಕೇಳಿಸ್ತಾ ಇಲ್ಲ ನಿಮ್ಮ ಮಾತುಗಳು. ನಿಮ್ ಪ್ರಶ್ನೆ ಸರಿ ಕೇಳಿಸ್ತಾ ಇಲ್ಲ. ಬೇರೆಯವ್ರಿಗೆ ಯಾರಿಗಾದ್ರು ಕೇಳಿಸ್ತಾ? ಕೇಳಿಸ್ತಾ ಇಲ್ಲ. ಸೊ ಸರಿಗಿಲ್ಲ. ಕೇಳಿಸ್ತಿಲ್ಲ ಸರ್, ಕೇಳಿಸ್ತಿಲ್ಲ ಅವ್ರು ಮಾತಾಡೋದು. ವಿಜಯ್ ಕುಮಾರ್ ಸರ್, ನಿಮ್ಮ ಮಾತುಗಳೇ ಕೇಳಿಸ್ತಾ ಇಲ್ಲ. ಅಬ್ರಾಹ್ಮಣ ಕುರಿತಾಗಿ ಮಾತಾಡ್ತಾ ಇದ್ದೀರಾ? ಇಲ್ಲ. ಒಂದೇ ನಿಮಿಷ. ಹೇಳಿ. ಕೇಳಿಸ್ತಾ ಇದೆ ಸರ್? ಇವಾಗ ಕೇಳಿಸ್ತದೆ, ಹೇಳಿ. ಕೇಳಿಸ್ತದ? ಅಬ್ರಾಹ್ಮನು ನಂಬಿಕೆಯಿಂದ ನೀತಿವಂತ ನಿರ್ಣಯಿಸಲ್ಪಟ್ಟನು. ಆಗ ಧರ್ಮಶಾಸ್ತ್ರ ಆಗಲಿ ಯಾವುದು ಇರ್ಲಿಲ್ಲ. ಇನ್ನು ಮುಖ್ಯವಾಗಿ ದೇವರನ್ನ ನಂಬುವಂತದ್ದು ಬಹಳ ಪ್ರಾಮುಖ್ಯ. ಎರಡನೇದಾಗಿ ಅವ್ರ ವಿದ್ಯಾಭ್ಯಾಸ ಇರಲಿ ಇಲ್ಲದೆ ಇರಲಿ. ಎರಡನೇದಾಗಿ ನೀವು ಆಗಲೇ ಓದ್ರಿ 2 ತಿಮೋತಿ
3:15 ಈ ವಚನ ಬರೆಯಲ್ಪಟ್ಟಿದೆ, ಯೇಸು ಕ್ರಿಸ್ತನ ನಂಬಿಕೆಯ ಮೇಲೆ ಧರ್ಮಶಾಸ್ತ್ರ ಇದೆ. ನಾವು ಯಾರು ಸಹ ವಿದ್ಯಾವಂತ ವಾಕ್ಯ ಗೊತ್ತು. ನಾವು ನೀತಿವಂತ ಮೂಲಕವಾಗಿ ರಕ್ಷಣೆ ಒಂದು ಮಾರ್ಗವನ್ನು ಕಂಡುಕೋಬಾರದು ಅಂತ ಅಷ್ಟೇ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಿಮ್ಮ ಒಂದು ಮಾಹಿತಿಗಾಗಿ ದೇವರ ಆತ್ಮ ಮುಖಾಂತರವಾಗಿ ಕೊಟ್ಟಂತ ಈ ಒಂದು ವಿಚಾರಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಆಗ್ಲಿ. ಅದೇ ರೀತಿ ತಾನೇ ಇವತ್ತು ದೇವರ ವಾಕ್ಯವನ್ನು ನಾವು ಸಾರಬೇಕಾಗಿದೆ ಎಂದು ಅರ್ಥ ಮಾಡ್ತೀವಿ. ಒಳ್ಳೇದ. ಪ್ರಾರ್ಥನೆಗೆ ಹೋಗೋಣ. ಮುಕ್ತಾಯದ ಪ್ರಾರ್ಥನೆಗೆ ಹಿರಿಯರಂತ ವಿಜಯಕುಮಾರ್ ಸರ್ ಅವರು ಇದು ಸರಿಯಾಗಿ ನಡೀತಾ ಇಲ್ಲ, ಬಟ್ ನಾವು ಪ್ರೇಮನಾಥ್ ಸರ್ ಅವ್ರ ಜೊತೆಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ರಿ. ವಿಶೇಷವಾಗಿ ಈ ಪಾಠಗಳಿಗೆ ಉತ್ತಮವಾದಂತ ಒಂದು ಸತ್ಯವೇದ ಅಧ್ಯಯನವನ್ನ ಓದಿ ತಿಳ್ಕೊಂಡಂತ ದೇವರ ಆತ್ಮನಿಂದ ನಡೆಸಲ್ಪಡುವಂತ ಬೋಧಕರುಗಳು, ಸಂದೇಶಕರುಗಳು ನಮಗೆ ಬೇಕಾಗಿದ್ದಾರೆ. ಅದಕ್ಕಾಗಿ ನಾನು ಹುಡುಕ್ತಾ ಇದ್ದೇನೆ. ಅವ್ರಿಗೆ ಅನೇಕ ಇದ್ದಾರೆ, ಸಾಕಷ್ಟು ಮಂದಿ. ಆದ್ರೆ ಅವ್ರಿಗ ಅನೇಕ ಕಾರ್ಯಗಳು ಇಲ್ಲಿ ಈ ಕಾರ್ಯಕ್ರಮನ ಭಾಗವಹಿಸ್ಲಿಕ್ಕೆ ಅವ್ರಿಗೇನೇನೋ ತೊಂದರೆಗಳಿವೆ. ಸೊ ದೇವರು ಅವುಗಳನ್ನೆಲ್ಲ ಸರಿಪಡಿಸಿ ಈ ಪಾಠಗಳನ್ನ ನಡೆಸ್ಕೊಡಲು ಉತ್ತಮವಾದಂತಹ ಸಂದೇಶಕರನ್ನ, ದೈವಿಕ ಜ್ಞಾನದಿಂದ ತುಂಬಿರುವಂತ ದೇವರಾತ್ಮನಿಂದ ನಡೆಸುವಂತ ದೇವರ ಮಕ್ಕಳನ್ನು ಒದಗಿಸ್ಕೊಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ಯಾಕಂದ್ರೆ ಇದು ಕೊನೆ ಕಾಲದಲ್ಲಿ ಇದೀವಿ ನಾವು. ಈ ಪುಸ್ತಕವನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಈ ತ್ರೈಮಾಸಿಕದಲ್ಲಿ ಒಂದು ವಿಶೇಷವಾದಂತ ಕಾರ್ಯ ನಡೀಬೇಕಾಗಿದೆ. ವಿಶೇಷವಾಗಿ ನಮ್ಮ ಈ ಒಂದು ಕನ್ನಡ ಸಭಾ ಶಾಲೆ ಮುಖಾಂತರವಾಗಿ. ಅದಕ್ಕಾಗಿ ಈ ವಿಚಾರದಲ್ಲಿ ಸ್ವಲ್ಪ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ರಿ. ಒಳ್ಳೆಯ ಸಂದೇಶಕರು ಮುಂದೆ ಬಂದು ಈ ಪಾಠಗಳನ್ನ ನಡೆಸ್ಕೊಡ್ಲಿ ಎಂಬುದಾಗಿ. ಪ್ರೇಮನಾಥ್ ಸರ್ ಪ್ರಾರ್ಥನೆ ಮಾಡಿ. ಸರ್, ನಮ್ಮ ಮನೆ ಹತ್ರ ಮುಸ್ಲಿಮ್ಸ್ ಅವ್ರು ಒಬ್ರು ಇದ್ದಾರೆ. ಅವರು ನಮ್ಗೋಸ್ಕರ ಪ್ರೇಯರ್ ಮಾಡಿ ಅಂತ ಹೇಳಿದ್ದಾರೆ. ನೆಗಿನಾ ಅನ್ನೋರು ಸ್ವಲ್ಪ ಪ್ರೇಯರ್ ನೆಗಿನ ಅವ್ರಿಗೋಸ್ಕರ. ಸೊ ಅವ್ರಿಗೆ ದೇವ್ರ ಸತ್ಯವನ್ನು ತಿಳ್ಕೊಳ್ಳೋದಕ್ಕಾಗಿ ಅವ್ರನ್ನ ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಇಲ್ಲ, ಅವ್ರ ಸತ್ಯ ತಿಳ್ಕೊಬೇಕಾಗಿದೆ. ಸತ್ಯ ತಿಳ್ಕೊಬೇಕಾಗಿದೆ. ಅದಕ್ಕೋಸ್ಕರ ದೇವರ ಆತ್ಮನ ಕಾರ್ಯ ಮಾಡಬೇಕು, ಅನುಕೂಲ ಆಗ್ಬೇಕು. ಅದಕ್ಕೆ ದೇವ್ರ ಸಹಾಯ ಮಾಡ್ಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡಿ ಅವ್ರಿಗಾಗಿ ಪ್ರಾರ್ಥನೆ ಮಾಡೋಣ. Yes, Pastor. Yeah, Pastor. Let us pray. Our gracious Heavenly Father, we thank you, my Lord, for giving us one more opportunity, my Lord, to be at your feet in the beginning of the Sabbath hours. Lord, we thank you for being with us, Lord, for all the 6 days. And Lord, we once again thank you for helping us to hear your voice and to hear your words through your faithful servant, Pastor M. Raju, and his family, my Lord. Yes, my Lord, the prophecies which have been prophesied, the word says we are supposed to know it and act according to the words that has been prophesied. It also said that whoever doesn't know these words shall be brought to the notice of such people, my Lord, so that they shall be also blessed. Lord, as we know, Pastor M. Raju is trying his level best, my Lord. Day and night, he's struggling to, my Lord, to share your words, to
tell the secrets of your words, my Lord, through various speakers, my Lord. We thank you for that. Lord, please help us to bring many more speakers in the program so that we shall know the secrets of the gospel, my Lord, and shall be blessed. Lord, especially pray for all the participants who have joined here, my Lord, especially Antra and his family and her family, Chinnappa Satvik and their family, my Lord, KP Ravi from Ballari. Lord, as you know that every day in the morning as well as in the evening, he is with the word of God, my Lord. And every day he's putting forth his petition, my Lord, before you. So we humbly request you, my Lord, to please hear his praise, my Lord, hear our praise, hear his words, my Lord, that he's uttering. And please help him, bless him, my Lord. Bless his family abundantly, as he has, Lord, worry about the congregation in Ballari, my Lord, as it is to be erected. Please provide the necessary required, my Lord, to erect the building there, so that many shall be worshipped and be blessed, my Lord. Fulfill his dreams with regards to the congregation. Especially pray for his mother. Please be with her, my Lord. Touch her and heal her. Continue to bless her, my Lord. Also pray for Lokesh and his family. Be with his grandchildren's, children's, daughter-in-laws, and all his near and dear ones, my Lord. Bless his family abundantly. Pray for Manjunath Chandra. Pray for Pastor M. Raju and his family. Pray for his children's, daughter-in-laws, and grandchildren in a special way. Especially I pray for Lakshmi and her family. Lord, you are using her mightily. Please be with her, my Lord. Fulfill her desires. As she is also requested that Nakila, she is interested, my Lord, to know you and to know the secrets of this gospel, my Lord. Please help her and fulfill her wishes, my Lord, and bless her family too. Lord, also pray for Vijay Kumar, sir. Please be with him. Guide him and lead him, my Lord, as he is filled with your words, my Lord. Fill him with your Holy Spirit, my Lord, and help him to share your words to the Gentiles. Yes, my Lord, give him good health, pour your wisdom for above. Be with his family, my Lord, and continue to bless him. I especially pray for my sister, daughter Rekha. I thank you, my Lord. I thank all the prayer warriors for having prayed for her. And Lord, we are very much thankful that you have heard our prayer, my Lord. And the impossible thing which was, you have done it possible, my Lord. And very much thankful, my Lord, that she is alive. We never thought, my Lord, that she will survive. But Lord, it's you and the people who have prayed for her, my Lord. It's because of that she's survived and she's alive, my Lord. That is the power of our Jesus Christ. That is the power of blood of Jesus Christ, my Lord. I thank you very much, my Lord, for being with her. Lord, we also prayed for A.T. Ravi, and Lord, he's out of danger. And Lord, please help him to recover and help him, my Lord, to come and give a testimony, my Lord, in the congregation. Also pray for Abel Prakash, sir, as we all, Lord, prayed for him. We thank you, my Lord, for hearing our prayers. And Lord, as he has been brought back home and he is recovering, my Lord, please continue to bless him. Bless the hands that are taking care of him. And also bless the medicine. Lord, I especially pray for my family, for my children's, daughter-in-laws, and grandchildren in a special way. Please be with them, my Lord. Lead them and guide them. Fill them with your Holy Spirit, my Lord. And help them to enhance faith in you and continue to bless me and my family members too. Especially pray for M. Raju and his family. Lord, please be with him. Continue to bless him, my Lord.
Pour your wisdom from above. Strengthen him, my Lord, to run this program smoothly and efficiently. Especially pray, my Lord, for the prayer meetings that's going to be held, my Lord. Please bless the prayer meetings, my Lord, and please see that in a large number the participants are gathered, my Lord. And please help Pastor to provide the required necessity and facilities, my Lord, for the prayer meetings. As we have approaching the donors, my Lord, please help us, my Lord, to approach many more donors to see that the program will be conducted smoothly and efficiently, and there won't be shortage of funds, my Lord. Lord, once again, I submit myself and the entire congregation. Please be with us, my Lord, as we shall go to sleep after our meals, my Lord. Please give us a good night's sleep, my Lord, and help us to awake ourselves early in the morning and to partake in the Awake and Pray program, my Lord, conducted by Pastor M. Raju and his families. Lead us and guide us, Lord. And I pray in the precious name of Jesus Christ. Amen. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನ್ನದಿಂದ ಆಹಾರವನ್ನು ಇವತ್ತಿನಿಂದ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಕುಟುಂಬ ಮಕ್ಕಳ ಸಂಗಡ, ಬಂಧು ಬಳಗದವರ ಸಂಗಡ, ವಿಶೇಷವಾಗಿ ಸ್ವಾಮಿ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ, ಈ ಕಾರ್ಯಕ್ರಮದ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ನಮ್ಮ ಸ್ತೋತ್ರ ಆಗ್ಲಿ. ಪಾಠಗಳನ್ನ ಹೆಚ್ಚಿನ ರೀತಿಯಲ್ಲಿ ಕಲಿಯುವಾಗೆ ದೇವರು ನಮಗೆ ಸಹಾಯ ಮಾಡ್ಲಿ. ಪ್ರಾರ್ಥನೆ ಬಹಳ ಬೇಕಾಗಿದೆ, ವಿಶೇಷವಾಗಿ ಕೋಟಿಗಳಿಗೋಸ್ಕರ. ಅದಕ್ಕಾಗಿ ಎಲ್ಲರೂ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರು ಈ ರಾತ್ರಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ಲಿ. ಮತ್ತೆ ನಾಳೆ ಬೆಳಿಗ್ಗೆ ಹರ್ಷದಿಂದ ಎದ್ದು ಆತನನ್ನು ಕೊಂಡಾಡುವಾಗೆ ಕಾರ್ಯ ಮಾಡ್ಲಿ. ಸಬ್ಬತ್ತಿನ ಆಶೀರ್ವಾದವನ್ನ ಸಂತುಷ್ಟಿ ಸಹಿತವಾಗಿ ನಮ್ಮೆಲ್ಲರಿಗೂ ಅನುಗ್ರಹಿಸಲಿ. ಮತ್ತೆ ಆತನ ಪಾದ ಸನ್ನಿಧಾನದಲ್ಲಿ ಕುಳಿತು ಆತನ ಮಧುರವಾದ ವಾಕ್ಯಗಳನ್ನ ಕಲಿಯುವಾಗೆ ಬಲವನ್ನ, ಚೈತನ್ಯವನ್ನ ಕುಟುಂಬವಾಗಿ ನಮ್ಮೆಲ್ಲರಿಗೂ ದಯಪಾಲಿಸಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಇಂಟರ್ನೆಟ್ ಪ್ರಾಬ್ಲಮ್ ಜಾಸ್ತಿ ಇದೆ ಇವತ್ತು ಅಂತ ಕಾಣಿಸುತ್ತೆ. Thank you, Pastor. Thank you, everybody. Happy Sabbath. Happy Sabbath. Good night. Good night, Pastor. Good night, sir. Good night.